ನಾವೀಗ ನೇಸರ ನ್ಯೂಸ್ ಚಾನೆಲ್ ಆರೋಗ್ಯ ಸಂಪದ ಕಾರ್ಯಕ್ರಮದಲ್ಲಿ ಇದ್ದೇವೆ. ಮಧುಮೇಹ ರೋಗದ ಬಗ್ಗೆ ಈ ಆಸ್ಪತ್ರೆಯ ತಜ್ಞ ವೈದ್ಯ ಡಾಕ್ಟರ್ ಮುರಳೀಧರ್ ಅವರಿಂದ ಸ್ವಲ್ಪ ಮಾಹಿತಿಯನ್ನ ಈ ಸಲ ನಾವು ಪಡೆಯುವ. ಡಾಕ್ಟರ್ ಮುರಳೀಧರ್ ಅವರೇ, ನಮಸ್ಕಾರ. ನಮಸ್ತೆ. ಜನ ನಿಮ್ಮನ್ನ ವೆಲ್ ಟ್ರಸ್ಟೆಡ್ ಡಾಕ್ಟರ್ ಅಂತಾರೆ. ಮಾತ್ರ ಅಲ್ಲದೆ ನೂರಾರು ಹಳ್ಳಿಗರಿಗೆ ನೀವು ಫ್ಯಾಮಿಲಿ ಡಾಕ್ಟರ್ ಕೂಡ ಆಗಿದ್ದೀರಿ. ಕೊರೋನಾ ಸಮಯದಲ್ಲಿ ಕೂಡ ಎಲ್ಲರೂ ಆಸ್ಪತ್ರೆಯನ್ನು ಮುಚ್ಚಿದ್ರು, ಆದರೆ ನೀವು ತೆರೆದುಕೊಂಡೇ ಈ ಒಂದು ಆಸ್ಪತ್ರೆಯಲ್ಲಿ ರೋಗಿಗಳ ಸೇವೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತಿಗೂ ತುಂಬಾ ಪ್ರಶಂಸನೀಯವಾಗಿದೆ. ಮತ್ತೆ ಹೇಗಿದ್ದೀರಿ ಡಾಕ್ಟರ್? ಚೆನ್ನಾಗಿದೆ. ಮೊದಲಾಗಿ ಮಧುಮೇಹದ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನ ಕೇಳುವುದರಲ್ಲಿ ನಾನು ಆಸಕ್ತಿಯನ್ನು ಹೊಂದಿದ್ದೆ. ಯಾಕೆ ಮಧುಮೇಹದ ಬಗ್ಗೆ ನಿಮಗೆ ತೀವ್ರವಾದಂತಹ ಆಸಕ್ತಿ ಬಂದಿದೆ ಎಂಬ ಬಗ್ಗೆ ಸ್ವಲ್ಪ ರೋಗಿಗಳಿಗೆ ನೀವು ತಿಳಿಸಿದ್ರೆ ತಮಗೆ ಖುಷಿ ಆಗ್ತದೆ. ನಮಸ್ತೆ. ನೀವೀಗ ಹೇಳಿದಾಗೆ ವೆಲ್ ಟ್ರಸ್ಟೆಡ್ ಡಾಕ್ಟರ್ ಅಂತ ಹೇಳಿದ್ರಿ. ನಿಮ್ಮ ಅಭಿಪ್ರಾಯಕ್ಕೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಬಹುಶಃ ಹಲವಾರು ವರ್ಷಗಳ ನಾವು 1997ರಲ್ಲಿ ಈ ಆಸ್ಪತ್ರೆ ಶುರು ಮಾಡಿ ಹಲವಾರು ವರ್ಷದಿಂದ ನಡೆಸ್ಕೊಂಡು ಬರುವಾಗ ಸಾಮಾನ್ಯವಾಗಿ ನಮಗೆ ಕಾಣುವಂಥ ರೋಗಗಳು, ಯಾವ ರೋಗಗಳು ಎಷ್ಟಿದೆ, ಈ ಪರಿಸರದಲ್ಲಿ ಯಾವ ರೋಗ ಜಾಸ್ತಿ ರೋಗಿಗಳನ್ನು ಕಾಡ್ತಾ ಇದೆ ಅಂತ ಹೇಳುವಂಥದ್ದು ಕಾಣ್ತದೆ. ಅದರಲ್ಲಿ ಹೆಚ್ಚಾಗಿ ಮಧುಮೇಹದ ರೋಗಿಗಳು, ಡಯಾಬಿಟಿಸ್ ಮೆಲಿಟಸ್ ನಾವೇನು ಇಂಗ್ಲೀಷಲ್ಲಿ ಕರಿತೇವೆ, ಈ ಮಧುಮೇಹದ ರೋಗಿಗಳು ತುಂಬ ಜಾಸ್ತಿಯಾಗಿ ಕಂಡು ಬಂದಿತ್ತು. ಸೊ ನಮಗೆ MBBS ಮಾಡುವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಯಾವುದೇ ರೋಗ ಬಗ್ಗೆ ಸ್ಥೂಲವಾಗಿ ಒಂದು ಪರಿಚಯ ಕೊಡ್ತಾರೆ. ಅದರ ರೋಗ ಲಕ್ಷಣಗಳನ್ನು ಕಂಡುಹಿಡಿಯುವ ಬಗ್ಗೆ, ರೋಗವನ್ನು ಯಾವ ರೋಗ ಅಂತ ನಿರ್ಧರಿಸುವ ಬಗ್ಗೆ, ಅದರ ಟ್ರೀಟ್ಮೆಂಟ್ ಬಗ್ಗೆ ಸ್ಥೂಲವಾಗಿ ಹೇಳ್ತಾರೆ. ಬಟ್ ಈ ಒಂದು ಬಹಳವಾದ ಒಂದು ರೋಗವನ್ನು ನಾವು ಕಂಡುಹಿಡಿಯೋದಕ್ಕೆ ಅದರಲ್ಲಿ ಜಾಸ್ತಿ ಅಧ್ಯಯನ ಮಾಡಬೇಕಾಗ್ತದೆ. ಈ ಅಧ್ಯಯನ ಮಾಡುವಾಗ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ನನಗೆ ಆ ಸಂದರ್ಭದಲ್ಲಿ ಸರಿಯಾಗಿ ಚೆನ್ನೈಯಲ್ಲಿ ಒಂದು 2 ವರ್ಷದ ಕೋರ್ಸ್ ಮಾಡುವಂಥ ಅವಕಾಶ ಸಿಕ್ಕಿತು. ಈ ಮಧುಮೇಹದ ಬಗ್ಗೆ ವಿಶೇಷ ತರಬೇತಿಯನ್ನು ಪಡ್ಕೊಂಡು ಬಂದು ನಾನು ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಪ್ರಾಕ್ಟೀಸ್ ಜೊತೆಗೆ ಈ ಮಧುಮೇಹವನ್ನು ಒಂದು ಟ್ರೀಟ್ಮೆಂಟ್ ಮಾಡುವಂಥ ಒಂದು ಕೆಲಸವನ್ನು ಶುರು ಮಾಡಿದೆ. ಡಾಕ್ಟ್ರೇ, ಈ ಮಧುಮೇಹ ಅಂದರೆ ಏನು? ಅದರಲ್ಲಿ ಎಷ್ಟು ವಿಧಗಳುಂಟು? ಡಯಾಬಿಟಿಸ್ ಮೆಲಿಟಸ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೇವೆ ಮಧುಮೇಹ ಅಂತ ಹೇಳಿದರೆ. ಇದು ಮೂಲವಾಗಿ ನಾವು ತಾರ್ಕಿಕವಾಗಿ ಹೇಳಬೇಕು ಅಂತ ಹೇಳಿದರೆ ಗ್ರೀಕ್ ಮತ್ತು ಲ್ಯಾಟಿನ್ ಶಬ್ದದಿಂದ ಬಂದಿದೆ. ಡಯಾಬಿಟಿಸ್ ಅಂದರೆ ಅತಿಯಾಗಿ ಮೂತ್ರವನ್ನು ಮಾಡುವುದು ಅಂತ ಹೇಳೋ ಅರ್ಥ ಅದಕ್ಕೆ. ಮೆಲಿಟಸ್ ಅಂದರೆ ಸಿಹಿ ಪದಾರ್ಥ ಅಂತ ಲೆಕ್ಕ. ಸಾಧಾರಣ 200 BCಯಲ್ಲಿ ಈ ಟರ್ಮನ್ನು ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಜಾಸ್ತಿ ಮೂತ್ರ ಹೋಗೋದಕ್ಕೆ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳೋ ಶಬ್ದವನ್ನು ಮಧುಮೇಹ ಅಂತ ಕನ್ನಡದಲ್ಲಿ ಕರಿತೇವೆ, ಅದನ್ನು ಕಾಯಿನ್ ಮಾಡಿದ್ದಾರೆ. ಸೊ ಮಧುಮೇಹ ಅಂತಂತ ಹೇಳಿದರೆ ಸಾಮಾನ್ಯವಾಗಿ ನಮ್ಮ ರಕ್ತದಲ್ಲಿರುವಂಥ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಮಧುಮೇಹದಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಅಂತ ಹೇಳೋದೊಂದು ವಸ್ತು ನಮ್ಮ ಮೇದೋಜೀರಕಾಂಗ ಪ್ಯಾಂಕ್ರಿಯಾಸ್ ಅಂತ ಏನು ಹೇಳ್ತೇವೆ ಅದರಲ್ಲಿ ಸ್ರವಿಸಲ್ಪಡ್ತದೆ. ಕೆಲವರಿಗೆ ಏನಾಗುತ್ತೆ ಅಂದರೆ ಈ ಇನ್ಸುಲಿನ್ ಸ್ರವಿಸುವಂಥದ್ದು ಕಡಿಮೆ ಆಗ್ತದೆ, ಅಥವಾ ಸ್ರವಿಸಿದಂಥ ಇನ್ಸುಲಿನ್ ಸಹ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇದರಿಂದಾಗಿ ಏನಾಗುತ್ತೆ ಅಂದರೆ ನಾವು ತಗೊಳ್ಳುವಂಥ ಆಹಾರ ಇದೆಯಲ್ಲ, ಅದು ಮನುಷ್ಯನ ದೇಹದಲ್ಲಿ ಆಹಾರನ ಒಳಗೋದ್ಮೇಲೆ ಸಕ್ಕರೆಯಾಗಿ ಮಾರ್ಪಡ್ತದೆ. ಈ ಸಕ್ಕರೆಯಾಗಿ ಮಾರ್ಪಟ್ಟಂಥ ಆಹಾರ ಪದಾರ್ಥಗಳನ್ನು ಶಕ್ತಿಯನ್ನಾಗಿ ಚೇಂಜ್ ಮಾಡಲಿಕ್ಕೆ ನಿಮಗೆ ಇನ್ಸುಲಿನ್ ಬೇಕು. ಯಾವಾಗ ಈ ಇನ್ಸುಲಿನ್ ಕೊರತೆ ಉಂಟಾಗ್ತದೋ ಆಗ ನಮಗೇನಾಗುತ್ತೆ ಅಂದರೆ ಮಧುಮೇಹ ಉಂಟಾಗ್ತದೆ. ಸೊ ಮಧುಮೇಹ ಉಂಟಾಗಲಿಕ್ಕೆ ಮೇನ್ ಕಾರಣ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುವಂಥ ಇನ್ಸುಲಿನ್ ಎಂಬ ಪದಾರ್ಥವನ್ನು ಕಡಿಮೆ ಆದರೆ ಮಧುಮೇಹ ಬರ್ತದೆ. ಇದು ಸಾಮಾನ್ಯವಾಗಿ ಬರುವಂಥ ವಿಧಾನ. ಈಗ ನೀವು ಎಷ್ಟು ವಿಧ ಅಂತ ಕೇಳಿದ್ರಿ. ಅದರಲ್ಲಿ ಮಧುಮೇಹದಲ್ಲಿ ಮುಖ್ಯವಾಗಿ ನಾವು ವಿಧಗಳೊಂದು 7-8 ವಿಧ ಉಂಟು. ಅದು ನಾವು ಮುಖ್ಯವಾಗಿ 3 ವಿಧವನ್ನು ಗಮನಿಸ್ತೇವೆ. ಒಂದು ಟೈಪ್ 1 ಡಯಾಬಿಟಿಸ್ ಮೆಲಿಟಸ್, ಟೈಪ್ 1 ಮಧುಮೇಹ. ಟೈಪ್ 2 ಮಧುಮೇಹ, ಟೈಪ್ 2 ಡಯಾಬಿಟಿಸ್ ಮೆಲಿಟಸ್. ಇನ್ನೊಂದು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ ನಾವು. ಇನ್ನೊಂದು ಇತ್ತೀಚೆಗೆ ಮಾಡಿದಂಥ ಒಂದು ವಿಂಗಡಣೆ ಅಂತ ಹೇಳಿದರೆ ಪ್ರೀ ಡಯಾಬಿಟಿಸ್ ಅಂತ ಹೇಳುವಂಥದ್ದು ವಿಂಗಡಣೆ. ಸೊ ನಿಮಗೆ ಈ ಟೈಪ್ 1 ಅಂತ ಟೈಪ್ 1 ಅದು ಏನಾಗುತ್ತೆ ಅಂತ ಹೇಳಿದರೆ, ಇನ್ಸುಲಿನ್ ಉತ್ಪಾದನೆ ಆಗಿ ಇನ್ಸುಲಿನ್ ಉತ್ಪಾದನೆ ಕೊರತೆಯಾಗಿ ನಾನು ಡಯಾಬಿಟಿಸ್ ಬರ್ತದೆ ಅಂತ ನಿಮಗೆ ಹೇಳಿದೆ. ಈ ಟೈಪ್ 1 ಡಯಾಬಿಟಿಸಲ್ಲಿ ಹೆಚ್ಚಾಗಿ ನಮ್ಮ ದೇಹದ ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಬರ್ತದೆ. ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿದ್ರೆ ನಮ್ಮ ದೇಹದ ವಸ್ತುಗಳಿಗೆ ನಮ್ಮ ದೇಹದವೇ ಪ್ರತಿರೋಧ ಒಡ್ಡುವುದು. ಹಾಗೆ ಈ ಪ್ಯಾಂಕ್ರಿಯಸಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡುವಂಥ ಬೀಟಾ ಸೆಲ್ಸ್ ಅಂತ ನಾವೇನು ಹೇಳ್ತೇವೆ, ಅದು ನಿಷ್ಪ್ರಯೋಜ ಆಗ್ತದೆ, ಅದು ಹಾಳಾಗ್ತದೆ.
ಆದ ಕೂಡಲೇ ಅದರಲ್ಲಿ ಉತ್ಪತ್ತಿ ಆಗುವಂಥದ್ದು ಇನ್ಸುಲಿನ್ ಝೀರೋ, ಉತ್ಪತ್ತಿ ಆಗೋದಿಲ್ಲ, 0 ಉತ್ಪತ್ತಿ ಆಗ್ತದೆ. ಇದು ಹೆಚ್ಚಾಗಿ ಮಕ್ಕಳಿಗೆ ಬರ್ತದೆ. ಈಗ ಟೈಪ್ 1 ಡಯಾಬಿಟಿಸ್ ಇರುವಂಥದ್ದು ಮಕ್ಕಳಿಗೆ ಬರ್ತದೆ. 90% ಆಫ್ ದಿ ಈ ಡಿಸೀಸ್ ಬರೋದು ಮಕ್ಕಳು. ಮತ್ತು ಟೋಟಲ್ ಡಯಾಬಿಟಿಸರಲ್ಲಿ ಈ ಟೈಪ್ 1 ಡಯಾಬಿಟಿಸ್ನ ಪಾತ್ರ ಕೇವಲ 10% ಮಾತ್ರ. ಇನ್ನೊಂದು ಟೈಪ್ 2 ಡಯಾಬಿಟಿಸ್. ಟೈಪ್ 2 ಡಯಾಬಿಟಿಸ್ ಎರಡನೇ ವಿಧದ ಮಧುಮೇಹ ಅಂತ ಹೇಳಿದರೆ ಅದು 90% ಜನರಲ್ಲಿ ಬರ್ತದೆ. ಹೆಚ್ಚಿನ ವಯಸ್ಕರಲ್ಲಿ ಬರುವಂಥದ್ದು ಈ ಟೈಪ್ 2 ಡಯಾಬಿಟಿಸ್. ಈ ಟೈಪ್ 2 ಡಯಾಬಿಟಿಸ್ ಅಂತ ಹೇಳಿದರೆ ಅದರಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತದೆ. ಪ್ಯಾಂಕ್ರಿಯಾಸಲ್ಲಿ ಬೀಟಾ ಸೆಲ್ಲಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತದೆ. ಆದರೆ ಈ ಉತ್ಪತ್ತಿ ಆದಂಥ ಇನ್ಸುಲಿನ್ ಏನಿದೆ ಅದು ಕೊರತೆ ಉಂಟಾಗಿರ್ತದೆ. ಎಷ್ಟು ನಮಗೆ ಇನ್ಸುಲಿನ್ ಉತ್ಪತ್ತಿ ಆಗಬೇಕು ಅಷ್ಟು ಉತ್ಪತ್ತಿ ಆಗೋದಿಲ್ಲ, ಇನ್ಸುಲಿನ ಕೊರತೆ ಆಗ್ತದೆ. ಟೈಪ್ 1ಅಲ್ಲಿ ಇನ್ಸುಲಿನ್ ಇರುವುದೇ ಇಲ್ಲ, ಟೈಪ್ 2ಅಲ್ಲಿ ಇನ್ಸುಲಿನ್ ಕೊರತೆ ಆಗ್ತದೆ. ಅಥವಾ ಏನು ಉತ್ಪತ್ತಿಯಾದ ಇನ್ಸುಲಿನ್ಗಳು ಎಲ್ಲಿ ಹೋಗಿ ಕೆಲಸ ಮಾಡಬೇಕಲ್ಲ ಅಲ್ಲಿ ಕೆಲಸ ಮಾಡೋದಿಲ್ಲ, ಟಾರ್ಗೆಟ್ ಸೆಲ್ಸ್ ಹತ್ರ ಕೆಲಸ ಮಾಡೋದಿಲ್ಲ. ಸೊ ಇದು ಟೈಪ್ 2 ಡಯಾಬಿಟಿಸ್. ಇನ್ನೊಂದು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ನಾನು ನಿಮಗೆ ಹೇಳಿದೆ. ಜೆಸ್ಟೇಷನಲ್ ಡಯಾಬಿಟಿಸ್ ಅಂದರೆ ಪ್ರೆಗ್ನೆಂಟ್ ಆದಮೇಲೆ, ಗರ್ಭಿಣಿ ಆದ ಮೇಲೆ ಬರುವಂಥ ಡಯಾಬಿಟಿಸ್. ಇದಕ್ಕೆ ಟೈಪ್ 2 ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತಾರೆ. ಇದು ಪ್ರೆಗ್ನೆಂಟ್ ಆದವರಿಗೆ ಮಾತ್ರ ಬರುವಂಥ ಕಾಯಿಲೆ. ಅಂದರೆ ಅದೇ ಸಮಯದಲ್ಲಿ ಮಾತ್ರ, ಆ ಸಮಯದಲ್ಲಿ ಮಾತ್ರ ಬರ್ತದೆ, ಮತ್ತೆ ಇರುವುದಿಲ್ಲ. ಆದರೆ ಅದು ಬಂದವರಿಗೆ ಪ್ರೆಗ್ನೆನ್ಸಿಯಲ್ಲಿ ಗರ್ಭಿಣಿಯಾಗಿದ್ದಾಗ ಮಧುಮೇಹ ಬಂದವರಿಗೆ ಅವರ ಫ್ಯೂಚರ್ ಬಾಳಿನಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ ಆಗಿರ್ತದೆ. ಮತ್ತು ಇನ್ನೊಂದು ಇತ್ತೀಚೆಗೆ ಮಾಡಿದಂಥ ಒಂದು ವಿಂಗಡಣೆ ಅಂತ ಹೇಳಿದರೆ ಪ್ರೀ ಡಯಾಬಿಟಿಸ್ ಅಂತ ಹೇಳಿದರೆ ನಿಮಗೆ ಡಯಾಬಿಟಿಸ್ ಇರುವುದಿಲ್ಲ, ಆದರೆ ಬರುವಂಥ ಚಾನ್ಸ್ ಇರ್ತದೆ. ಕೆಲವು ದೈಹಿಕ ಬದಲಾವಣೆಗಳಿರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಶುಗರ್ ಇದ್ದವರಿಗೆ ಬರುವಂಥ ಚಾನ್ಸಸ್ ಇರೋದಕ್ಕೆ ಪ್ರೀ ಡಯಾಬಿಟಿಸ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಈಗ ಮುಖ್ಯವಾಗಿ ನಾವು ವಿಂಗಡಣೆ ಮಾಡುವಂಥದ್ದು 4 ಬಗೆ. ಇನ್ನೊಂದು 4-5 ಬಗೆ ಇದೆ, ಬಟ್ ಅದು ನಾವು ಕಲೀಲಿಕ್ಕೆ ಮಾತ್ರ ಉಪಯೋಗ ಮಾಡುವಂಥ. ಸರಿ. ಈಗ ಸಾಮಾನ್ಯವಾಗಿ ಮಧುಮೇಹ ಕೆಲವರಲ್ಲಿ ಗುಪ್ತಗಾಮಿಯಂತೆ ಇರುತ್ತೆ. ಅಂದರೆ ಅವರಿಗೆ ಗೊತ್ತೇ ಆಗೋದಿಲ್ಲ ನನಗೆ ಮಧುಮೇಹ ಬಂದಿದೆ, ನನಗೆ ಇದೆ ಅಂತಕ್ಕಂಥದ್ದು ಅವನಿಗೆ ಗೊತ್ತೇ ಆಗೋದಿಲ್ಲ ಅಂತ ಹೇಳ್ತಾರೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಹೌದು, ಈಗ ಶುಗರ್ ಬಂದ ಕೂಡಲೇ ಹೆಚ್ಚಿನವರಿಗೆ ಅದರ ಲಕ್ಷಣಗಳು ಬರ್ತದೆ, ಒಂದು ಬಾಯಾರಿಕೆ ಆಗೋದು ಅಂತೆಲ್ಲ ಬರ್ತದೆ. ಆದರೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಈ ಲಕ್ಷಣಗಳು ಯಾವುದೂ ಇರುವುದಿಲ್ಲ, ಯಾವುದೇ ಥರದ ಲಕ್ಷಣಗಳು ಇಲ್ಲದೇ ಇರುವಂಥವರು ಇರ್ತಾರೆ. ಡಯಾಬಿಟಿಸ್ ಬಂದವರು, ಮಧುಮೇಹ ಬಂದವರು, ಇಂಥವರಿಗೆ ನಾವು ಏನಾಗುತ್ತೆ ಅಂತ ಹೇಳಿದರೆ ಅವರಾಗಿ ಇಂಥ ಕಾಯಿಲೆ ಇದೆ ಅಂತ ಹೇಳ್ಕೊಂಡು ನನಗೆ ಜಾಸ್ತಿ ಈ ಪ್ರಾಬ್ಲಮ್ ಇದೆ ಅಥವಾ ಆ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ಕಾಯಿಲೆಗೆ ಬರುವುದಿಲ್ಲ. ಅವರು ಬೇರೆ ಯಾವುದೋ ಒಂದು ಜ್ವರಕ್ಕ ಅಥವಾ ಇನ್ನು ಕೆಮ್ಮಿಗ ಅಥವಾ ಕಾಲಲ್ಲಿ ಗಾಯ ಗುಣ ಆಗಲಿಲ್ಲ ಅಂತೇಳಿ ಹೀಗೆ ಮಾಡೋರು ಮದ್ದು ತಗೊಳ್ಳಿಕ್ಕೆ ಬರ್ತಾರೆ. ಅಂಥವರಿಗೆ ನಾವು ರಕ್ತ ಪರೀಕ್ಷೆ ಮಾಡುವಾಗ ಅವರಿಗೆ ಡಯಾಬಿಟಿಸ್ ಇದೆ ಅಂತ ಹೇಳೋಂಥ ನಮಗೆ ಅರಿವಿಗೆ ಬರ್ತದೆ. ಅದು ಅವರಿಗೂ ಗೊತ್ತಿರೋದಿಲ್ಲ. ಅವರು ಈ ಡಯಾಬಿಟಿಸ್ನ ಲಕ್ಷಣಕ್ಕೋಸ್ಕರ ನಮ್ಮಲ್ಲಿಗೆ ಬರೋದಿಲ್ಲ, ಅವರು ಬರುವಂಥದ್ದು ಇನ್ಯಾವುದೋ ಕಾಯಿಲೆಗೆ, ಜ್ವರಕ್ಕೆ ಬಂದಿರ್ಬೋದು ಅಂಥದಕ್ಕೆ. ಓಕೆ, ಈಗ ಈ ರೋಗಿಗಳು ಬರ್ತಾರೆ, ಅವರಿಗೆ ಮಧುಮೇಹ ಇರ್ತದೆ, ಅದರ ಪ್ರಮುಖ ಲಕ್ಷಣವನ್ನು ಸ್ವಲ್ಪ ಹೇಳಿದರೆ ನಮ್ಮ ರೋಗಿಗಳಿಗೆ ತುಂಬ ಉಪಯೋಗ ಆಗಬಹುದು. ಹೌದಾ, ಮಧುಮೇಹ ಬಂದ ಕೂಡಲೇ ಹೆಚ್ಚಾಗಿ ಕೆಲವು ಸಿಂಪ್ಟಮ್ಸ್ಗಳು ನಮಗೆ ಮನುಷ್ಯನಿಗೆ ಕಾಣಿಸ್ಕೊಳ್ತವೆ. ಒಂದನೇದಾಗಿ ಜಾಸ್ತಿ ನೀರು ಕುಡಿಬೇಕು ಅಂತ ಅನಿಸೋದು, ಜಾಸ್ತಿ ಬಾಯಾರಿಕೆ ಆಗೋದು. ಬಾಯಾರಿಕೆ ಜಾಸ್ತಿ ಆದ ಕೂಡ ನಾವು ಜಾಸ್ತಿ ನೀರು ಕುಡಿತೇವೆ, ಜಾಸ್ತಿ ಮೂತ್ರ ಸಹ ಹೋಗ್ತವೆ, ಜಾಸ್ತಿ ಮೂತ್ರ ಹೋಗುವಂಥದ್ದು. ತೂಕ ಕಡಿಮೆ ಆಗುವಂಥದ್ದು. ಕೆಲವರು 80-90 kg ಇದ್ದವರಿಗೆ ಸಡನ್ನಾಗಿ 60 kg ಬರ್ತಾರೆ, 10-20 kg ವೆಯ್ಟ್ ಕಡಿಮೆ ಆಗ್ತದೆ. ಅದು ಯಾವುದೇ ರೀತಿಯಲ್ಲಿ ಈ ವೆಯ್ಟ್ ಕಡಿಮೆ ಆಗುವಂಥ ಕಾಯಿಲೆಗಳು ಇಲ್ಲದಿದ್ದರೆ ಸಹ ವೆಯ್ಟ್ ಅವರಿಗೆ ಕಡಿಮೆ ಕಾಣ್ತದೆ. ಆ ಥರ ವೆಯ್ಟ್ ಕಡಿಮೆ ಆಗೋದು, ಅಥವಾ ಮೈಯಲ್ಲೆಲ್ಲ ಅವ್ರಿಗೆ ಇನ್ಫೆಕ್ಷನ್ ಆಗಿ ಗಾಯಗಳಾಗಿ ಅದು ವಾಸಿಯಾಗದೇ ಇರುವಂಥದ್ದು, ಅಥವಾ ಕೈ ಕಾಲುಗಳು ಜೋಮುಗುಟ್ಟುವುದು, ಮರ ಕಟ್ಟಿದಾಗೆ ಆಗೋದು, ಇರುವೆ ಬಂದಾಗೆ ಆಗೋದು. ಇದೆಲ್ಲ ಒಂದು ಡಯಾಬಿಟಿಸ್ ಇರಬಹುದಾದಂಥ ಲಕ್ಷಣಗಳು, ಇರಲೇಬೇಕು ಅಂತಿಲ್ಲ, ಇರಬಹುದಾದಂಥ ಲಕ್ಷಣಗಳು. ಇನ್ನೊಂದು ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಉಂಟು, ಅದೊಂದು ಈ ಕ್ಯಾಟಗರಿಗೆ ಬರೋದಿಲ್ಲ, ಹೆಸರು ಇದೇ ಥರದೇ, ಅದರ ಸಹ ಜಾಸ್ತಿ ಬಾಯಾರಿಕೆ. ಅದು ನಮಗೆ ಇಲ್ಲಿ ಬಂದರೆ ನಮಗೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗ್ತದೆ. ಆದರೆ ಮುಖ್ಯವಾಗಿ ಯಾರಿಗೆಲ್ಲ ಬಾಯಾರಿಕೆ ಜಾಸ್ತಿ ಆಗ್ತದೆ, ತೂಕ ಕಡಿಮೆ ಆಗಿದೆ, ಮೂತ್ರ ಜಾಸ್ತಿ ಹೋಗ್ತಾ ಉಂಟು, ರಾತ್ರಿ ಒಂದು ಸಾರಿ ಮೂತ್ರ ಮಾಡಲಿಕ್ಕೆ ಹೇಳೋರು 3-4 ಸಾರಿ ಎದ್ದು ಬಿಡ್ತಾರೆ ಸಡನ್ನಾಗಿ ಅಂಥವರಿಗೆ. ಮತ್ತು ಗಾಯಗಳು ಗುಣ ಆಗದೇ ಇದ್ದರೆ, ಅಥವಾ ತುಂಬ ಸುಸ್ತು, ಆಸಕ್ತಿ ಇಲ್ಲ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ದೂರ ನಡೆದ್ರೆ ಸುಸ್ತಾಗ್ತದೆ, ಇಂಥದ್ದೇನಾದರೆ ಅವರು ಡಯಾಬಿಟಿಸ್ ಉಂಟಾ ಇಲ್ವಾ, ಮಧುಮೇಹ ಇದೆಯಲ್ವ ಅಂತ ಹೇಳುವಂಥದ್ದನ್ನು ಪರೀಕ್ಷೆ ಮಾಡಿಕೊಳ್ಳೋದು ಭಾರಿ ಅಗತ್ಯ. ಬಹುಶಃ ಈ ಒಂದು ಉತ್ತರ ಏನು ನೀವು ಹೇಳಿದ್ದೀರಾ
ಅದು ರೋಗಿಗಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿದೆ ಅಂತ ಹೇಳಿ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಇದನ್ನು ಅವ್ರು ಗಮನದಲ್ಲಿಟ್ಕೊಂಡ್ರೆ ಅವರ ಕಾಯಿಲೆಯನ್ನು ಅವರಿಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದೆ. ಹೌದು ಹೌದು. ಡಾಕ್ಟ್ರೇ, ಈಗ ನಾವು ಒಂದು ನಿಮ್ಮನ್ನು ಭೇಟಿಯಾಗಲಿಕ್ಕೆ ರೋಗಿಗಳು ಬರ್ತಾರೆ. ಸಾಮಾನ್ಯವಾಗಿ ಜನರಲ್ ಆಗಿ ಹೇಳುವಾಗ ಒಂದು ಇಷ್ಟು ವರ್ಷದಲ್ಲಿ ನೀವು ಇಂಥ ರೋಗದ ಬಗ್ಗೆ ನೀವು ತಪಾಸಣೆ ಮಾಡಿಕೊಳ್ಬೇಕು, ಇಷ್ಟು ವರ್ಷದಲ್ಲಿ ಇಂಥ ರೋಗಗಳ ಬಗ್ಗೆ. ಈ ಮಧುಮೇಹದ ಬಗ್ಗೆ ಯಾವ ವರ್ಷದಲ್ಲಿ, ಒಂದು 10-50 ವರ್ಷದ ಒಬ್ಬ ವ್ಯಕ್ತಿ ಬರ್ತಾನೆ ಅಥವಾ ಬದುಕ್ತಾನೆ ಅಂತ ಇಟ್ಕೊಳ್ಳಿ, ಅಂಥ ಸಂದರ್ಭದಲ್ಲಿ ಯಾವ ವರ್ಷದಲ್ಲಿ ಆತ ಈ ಒಂದು ಮಧುಮೇಹದ ಬಗ್ಗೆಯೂ ಕೂಡ ಆತ ತಪಾಸಣೆ ಒಳಪಡುವುದು ಒಳ್ಳೆಯದು? ಕರೆಕ್ಟ್. ಇದು ಭಾರಿ ಗಮನ ಕೊಡಬೇಕಾದಂಥ ಪ್ರಶ್ನೆ ಇದು. ಯಾಕಂತ ಹೇಳಿದ್ರೆ ಕೆಲವರಿಗೆ ತಪಾಸಣೆಗೆ ಹೋಗೋದಿಲ್ಲ, ಅವರು ಏನು ನಮಗೆ ಪ್ರಾಬ್ಲಮ್ ಇಲ್ಲ ಅಂತೇಳಿ ತಪಾಸಣೆಗೆ ಹೋಗೋದಿಲ್ಲ. ನಾವಾದರೆ ಮುಂಚಿತವಾಗಿ ನಮಗೆ ಯಾವಾಗ ತಪಾಸಣೆಗೆ ಹೋಗಬೇಕು ಅಂತೇಳಿ ಗೊತ್ತಿದ್ದರೆ ಆಗ ಏನಾಗುತ್ತೆ ಅಂತ ಹೇಳಿದರೆ ಈ ಕಾಯಿಲೆಯನ್ನು ಪತ್ತೆ ಮಾಡಲಿಕ್ಕೆ ಸಾಧ್ಯ. ಮನೆಯಲ್ಲಿ ವಂಶವಾಹಿನಿಯಾಗಿ ಯಾರಿಗಾದರೂ ಡಯಾಬಿಟಿಸ್ ಇದ್ದರೆ, ತಂದೆಗೆ, ತಾಯಿಗೆ, ಅತ್ತೆಗೆ, ಮಾವನಿಗೆ, ತಮ್ಮನಿಗೆ, ತಂಗಿಗೆ ಡಯಾಬಿಟಿಸ್ ಇದ್ದರೆ ಅವರು ಮುಂಚಿತವಾಗಿ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳೋದು ಉತ್ತಮ. ಅದಕ್ಕೆ 40 ವರ್ಷ ಆಗಬೇಕು, 50 ವರ್ಷ ಆಗಬೇಕು ಅಂತ ಕಾಯಬೇಕು ಅಂತಿಲ್ಲ. ಒಂದು ತಂದೆ ತಾಯಿಗೆ ಡಯಾಬಿಟಿಸ್ ಇದ್ದರೆ ಸಣ್ಣ ಮಗುವಿರುವಾಗಲೇ ಚೆಕ್ ಮಾಡ್ಕೊಳ್ಬೇಕು. ಮತ್ತು ಪ್ರತಿ ವರ್ಷಕ್ಕೊಮ್ಮೆ ಉಂಟಾ ಇಲ್ಲೋ ಅಂತ ಹೇಳುವಂಥದ್ದು ಚೆಕ್ ಮಾಡಿಕೊಳ್ಳೋದು ಭಾರಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ತಂದೆಗೂ ತಾಯಿ ಇಬ್ಬರಿಗೂ, ಅಪ್ಪನಿಗೂ ಅಮ್ಮನಿಗೂ ಇಬ್ಬರಿಗೂ ಶುಗರ್ ಇದ್ದರೆ ಆಲ್ಮೋಸ್ಟ್ 100% ಬರ್ತದೆ ಅಂತ ಹೇಳ್ತಾರೆ. ಅದು ಬರದೇ ಇರ್ಬೋದು, ಒಂದು 99% ಜನರಿಗೆ ಬರ್ಬೋದು, ಆದರೆ ಬರುವ ಚಾನ್ಸಸ್ ತುಂಬ ಜಾಸ್ತಿ. ಮತ್ತು ನಾನು ಹೇಳಿದಾಗ ಈ ಹೇಳಿದ ಲಕ್ಷಣಗಳು, ಬಾಯಾರಿಕೆ, ಜಾಸ್ತಿ ಮೂತ್ರ ಹೋಗೋದು, ಅಂಥ ಟೈಮಲ್ಲಿ ಸಹ ಅವ್ರು ಬಂದು ಚೆಕ್ ಮಾಡಬೇಕು. ಇಲ್ಲದಿದ್ದರೆ ಸಾಮಾನ್ಯವಾಗಿ ನಾನು ಏನು ಜನರಿಗೆ ಹೇಳ್ತೇನೆ ಹೇಳಿದರೆ, ಒಂದು 40 ವರ್ಷ ಕಳೆದ ಮೇಲೆ ನೀವು ಒಂದು ಸರಿ ಆದರೂ ಪೂರ್ತಿಯಾಗಿ ದೇಹ ತಪಾಸಣೆ ಮಾಡಿಕೊಳ್ಬೇಕು. ನಮಗೇನಾಗುತ್ತೆ ಅಂದರೆ, ನಿಮಗೆ ಕಾಯಿಲೆ ಬಂದ ಮೇಲೆ ಅದರದ್ದು ಲಕ್ಷಣಗಳು ನಿಮ್ಮಲ್ಲಿ ತೋರಿಸಿದ ಮೇಲೆ ನಾವು ಪತ್ತೆ ಮಾಡೋದಕ್ಕೂ ನಿಮ್ಮಲ್ಲಿ ಇರ್ಬೋದು ಅಂತ ಯೋಚನೆ ಮಾಡಿಕೊಂಡು ನಾವು ಮೊದಲೇ ಟೆಸ್ಟ್ ಮಾಡಿ ನಿಮಗೆ ಪತ್ತೆ ಮಾಡಲಿಕ್ಕಾದರೆ ಅದನ್ನು ಕಂಟ್ರೋಲ್ ಮಾಡುವಂಥ ವಿಷಯ ಭಾರಿ ಸುಲಭ. ಈಗ ಮಧುಮೇಹ ಉಂಟು ಅಂತ ಹೇಳುವಾಗ ಕೆಲವ್ರಿಗೆ ಏನಾಗ್ತಾರೆ ಅಂತ ಹೇಳಿದರೆ, ನನ್ನ ಕತೆ ಮುಗದೇ ಹೋಯಿತು, ಎಲ್ಲ ನಾನು ಹೀಗಾಯ್ತಲ್ಲ ಅಂತ ಹೇಳ್ತಕ್ಕಂಥ ಒಂದು ಪ್ಯಾನಿಕ್ಕಿಗೆ ಒಳಗಾಗಿ ಬಿಡ್ತಾರೆ. ಸೊ ಇಂತಹವರಿಗೆ ನಿಮ್ಮ ಸಮಾಧಾನದ ಅಥವಾ ಒಂದು ಸಾಂತ್ವನದ ನುಡಿ ಏನು ಇರ್ಬೋದು? ಹೌದು, ಅದು ಅಗತ್ಯವೇ ಇಲ್ಲ. ನಾವು ಯಾವತ್ತೂ ನಮ್ಮ ಲೈಫಲ್ಲಿ ಪ್ಯಾನಿಕ್ ಬಟನ್ ಒತ್ತಬಾರ್ದು. ಯಾಕಂತ ಹೇಳಿದರೆ ಅದು ನಮ್ಮ ಸ್ಟ್ರೆಸ್ ಇನ್ನೂ ಜಾಸ್ತಿ ಆಗ್ತದೆ. ಯಾವುದಕ್ಕೂ ನೀವು ಪ್ಯಾನಿಕ್ ಆಗಬೇಕು ಅಂತ ಈಗ ಸಡನ್ನಾಗಿ ನಿಮಗೊಂದು 500-600 ಶುಗರ್ ಇದೆ ಅಂತ ಹೇಳಿ ಕಂಡುಕೊಂಡು ಬಂದರೆ ಸಹ ನಾವು ಅದರ ಬಗ್ಗೆ ಯೋಚನೆ ಮಾಡುವ ಅಗತ್ಯವೇ ಇಲ್ಲ. ಎಷ್ಟೇ ಶುಗರ್ ಇರಲಿ, ಮನುಷ್ಯನ ಕಂಡೀಷನ್ ಹೇಗೇ ಇರಲಿ, ಅದನ್ನು ಸರಿ ಮಾಡುವಂಥ ಒಂದು ಟೆಕ್ನಿಕ್ಕು, ವಿಧಾನಗಳು, ಪದ್ಧತಿಗಳು, ಔಷಧಿಗಳು ಈಗ ವೈದ್ಯರ ಹತ್ರ ದೊರಕ್ತದೆ. ಸೊ ಯಾವುದೇ ಕಾರಣಕ್ಕೆ ನಾವು ಕಾಯಿಲೆ ಬಂತು ಅಂತೇಳಿ ಧೃತಿಗೆಡುವ ಅಗತ್ಯ ಇಲ್ಲ. ಅದನ್ನು ಸಂಪೂರ್ಣವಾಗಿ ನಮಗೆ ಶುಗರ್ ಇಲ್ಲದಾಗೆ ಮಾಡಲಿಕ್ಕೂ ಆಗ್ತದೆ, ಕೆಲವರಲ್ಲಿ ಅದನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೂ ಆಗ್ತದೆ. ಸೊ ಯಾವ ನಮ್ಮ ಜೀವನದ ಶೈಲಿಯನ್ನು ಉಪಯೋಗಿಸ್ಕೊಂಡು ಸಹ ನಾವು ಯಾವ ಜೀವನ ನಡೆಸ್ತಿರುವಾಗ ಯಾವುದೇ ರೀತಿಯಲ್ಲಿ ಸಹ ನಾವು ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಮಧುಮೇಹದ ಬಗ್ಗೆ ಕೆಲವು ವರ್ಷಗಳ ಅನುಭವ ನಿಮ್ಮಲ್ಲಿದೆ. ಈಗ ನಮ್ಮ ನೆಲ್ಯಾಡಿ ಗ್ರಾಮ ಮತ್ತೆ ಈ ಕೌಕರಾಡಿ ಗ್ರಾಮ, ಬಹುಶಃ ಈ ಆಸ್ಪತ್ರೆಗೆ ತಾಗಿಕೊಂಡಿರತಕ್ಕಂತಹ ಈ 2 ಗ್ರಾಮಗಳು, ಇಲ್ಲಿ ಒಂದು ಜನಸಂಖ್ಯೆ ಒಂದು ಅಂದಾಜು 12,000 ಇದ್ದಾರೆ. ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಜನರಿಗೊಂದು ತಿಳುವಳಿಕೆಗೆ ಬೇಕಾಗಿ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಎಷ್ಟು ಜನರಲ್ಲಿ ಸಾಧಾರಣ ಈ ರೋಗ ಇರಬಹುದು? ಎಷ್ಟು ಜನ ಸೂಕ್ತ ಚಿಕಿತ್ಸೆ ಮಾಡಿಕೊಳ್ಳುತ್ತಾರೆ? ಮತ್ತೆ ಎಷ್ಟು ಜನ ಉದಾಸೀನವನ್ನು ತೋರಿ ಕೈಮೀರಿ ಹೋದಂತಹ ಒಂದು ನಿಮ್ಮ ಅನುಭವದಿಂದ ಇರಬಹುದು? ನೋಡಿ, ಇದಕ್ಕೆ ನಾವು ಉತ್ತರ ಹೇಳುವಾಗ ನಮ್ಮ ಗ್ರಾಮದ ಲಿಮಿಟನ್ನು ಮಾತ್ರ ಬಿಟ್ಟು ಹೊರಗಡೆ ಹೋಯ್ತು ಅಂತ ಇಟ್ಕೊಳ್ಳೋ. ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಫೆಡರೇಷನ್ ಬಗ್ಗೆ ನಾವು ಅವರ ಅಟ್ಲಾಸ್, ಅಂದರೆ ಅಂಕಿಅಂಶಗಳು ರಿಲೀಸ್ ಆಗ್ತಾ ಇರ್ತದೆ. ಹಾಗೆ ರಿಲೀಸ್ ಆದ ರೀಸೆಂಟ್ 2021 ರಿಲೀಸ್ ಆದಂಥ ಒಂದು ಮಾಹಿತಿ ಪ್ರಕಾರ ನಮ್ಮ ದೇಶದಲ್ಲಿ 8.9% ಜನರು ಡಯಾಬಿಟಿಸಿಂದ ಬಳಲ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಅಂದರೆ ಇಂಡಿಯಾ ಮತ್ತು ಚೈನಾ ಈಗಲೂ ನಂಬರ್ 1 ಇದ್ದಾರೆ. ಬಟ್ ಇಂಡಿಯಾ ಅವರ ಹಿಂದೆ ಬೇಗ ಓಡಿಕೊಂಡು ಅವರ ಫಸ್ಟ್ ಸ್ಥಾನ ತಗೊಳ್ಳೋಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ದೇಶದವರು. ಸೊ ಈಗ ಆ ಲೆಕ್ಕ ಹಾಕಿದರೆ 9%ನಷ್ಟು ನಮ್ಮ ಈ ಪಾಪ್ಯುಲೇಷನ್, 9% ಹೇಳಿದ್ರೆ ನಿಮ್ಮ 10,000ಕ್ಕೆ ಒಂದು 900 ಜನ ಅಂತ ಇಟ್ಕೊಳ್ಬೋದು. ಅಂದರೆ ಸ್ವಲ್ಪ ಆಚೆ ಆಗ್ಬೋದು, ಒಂದು ಕೆಲವು ಏರಿಯಾದಲ್ಲಿ ಜಾಸ್ತಿ ಇರ್ಬೋದು, ಕೆಲವು ಏರಿಯಾದಲ್ಲಿ ಕಡಿಮೆ ಇರ್ಬೋದು. ಸರಾಸರಿಯಾಗಿ 9%ನಷ್ಟು ಜನರಿಗೆ ಡಯಾಬಿಟಿಸ್ ಒಂದು ಭಾಗದಲ್ಲಿ ಇದೆ ಅಂತ ಲೆಕ್ಕ. ನಮ್ಮ ದೇಶದಲ್ಲಿ ಸುಮಾರು ಒಂದು 15
ಮಿಲಿಯನ್ನಷ್ಟು ಜನರಿಗೆ ಡಯಾಬಿಟಿಸ್ ಈಗ ಇರ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ. ನಾನು ಹೀಗೆ ಪತ್ರಿಕೆಗಳಲ್ಲಿ ಓದುವಾಗೆಲ್ಲ ಗಮನಿಸ್ತಾ ಇದ್ದೇನೆ, ಈ ರೋಗಿಗಳ ರಕ್ತದಲ್ಲಿ ಸಕ್ಕರೆ ಅಂಶ ತುಂಬಾ ಕಡಿಮೆ ಆದಾಗ, ತುಂಬಾ ಜಾಸ್ತಿ ಆದಾಗ ಏನಾಗ್ತದೆ ಅವರಿಗೆ ಮತ್ತು ಅವರು ಏನು ಮಾಡಬೇಕು, ಏನು ನಿಗಾ ವಹಿಸಬೇಕು? ಕಡಿಮೆ ಆಗೋದು ಜಾಸ್ತಿ ಆಗೋದು ಸಾಮಾನ್ಯ. ನಾವು ಕಡಿಮೆ ಜಾಸ್ತಿ ಅಂತ ಅನ್ಬೇಕು, ನಮಗೆ ನಾರ್ಮಲ್ ವ್ಯಾಲ್ಯೂ ನಮಗೆ ಗೊತ್ತಿರಬೇಕು. ಸೊ ಮನುಷ್ಯನ ರಕ್ತದಲ್ಲಿ ಸಾಮಾನ್ಯವಾಗಿ 70 mg/%, 70 mg per ಡೆಸಿಲೀಟರ್ಗಿಂದ 150ರವರೆಗೆ ನಮ್ಮ ಸಾಮಾನ್ಯವಾಗಿ ನಮ್ಮ ರಕ್ತದಲ್ಲಿ ಶುಗರಿನ ಅಂಶ ಇರಬೇಕು. 70%, 70 ಮಿಲಿಗ್ರಾಮ್ ನೀವು ಖಾಲಿ ಹೊಟ್ಟೆಯಲ್ಲಿರುವಾಗ ಮಿನಿಮಮ್ ವ್ಯಾಲ್ಯೂ ಅದು. ಆಹಾರ ತೊಗೊಂಡ್ಮೇಲೆ 150ರಷ್ಟು ನಮಗೆ ಈ ಒಂದು ಶುಗರ್ನ ಅಂಶ ಇರಬೇಕು. ನಿಮಗೆ 70ಕ್ಕಿಂತ ಕಡಿಮೆ ಬಂದರೆ ಆಗ ಸಹ ಮನುಷ್ಯನಿಗೆ ಜೀವಿಸಲಿಕ್ಕೆ ಕಷ್ಟ. 150ಕ್ಕೆ ಬಂದರೆ ನಮ್ಮ ಡಯಾಬಿಟಿಸ್ ಆಗ ಅಂತ ಲೆಕ್ಕ. 70ಕ್ಕಿಂತ ಕಡಿಮೆ ಬಂದರೆ ಅದಕ್ಕೆ ನಾವು ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೇವೆ. ಇದು ಉಂಟಾಗುವಂಥ ಕಾರಣಗಳು ತುಂಬ ಉಂಟು. ಆದರೆ ಮುಖ್ಯವಾಗಿ ಈ ಹೈಪೋಗ್ಲೈಸಿಮಿಯಾ ಬರುವಂಥದ್ದು ಡಯಾಬಿಟಿಸ್ ಬಂದ ಮೇಲೆ ಅದಕ್ಕೆ ಯಾರು ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ ಅಂಥವರಿಗೆ ನಾವು ಕೊಡುವಂಥ ಔಷಧಿಯ ಪ್ರಮಾಣ ಜಾಸ್ತಿ ಆದರೆ ಕೆಲವರು ಇನ್ಸುಲಿನ್ ತೊಗೊಳ್ತಾರೆ, ಕೆಲವರು ಟ್ಯಾಬ್ಲೆಟ್ ತಗೊಳ್ತಾರೆ. ಈ ಟ್ಯಾಬ್ಲೆಟ್ಗಳಲ್ಲಿ ಕೆಲವುದರಲ್ಲಿ ಶುಗರ್ ಕಡಿಮೆ ಮಾಡೋಂಥ ಅಂಶದೊಟ್ಟಿಗೆ ಅದು ಸಿಕ್ಕಾಪಟ್ಟೆ ಕಡಿಮೆ ಮಾಡ್ತದೆ. ಅಥವಾ ಇನ್ಸುಲಿನ್ ತೊಗೊಂಡವರು ಸರಿಯಾಗಿ ಫುಡ್ ತೊಗೊಳ್ಳಿಲ್ಲ ಅಂದರೆ, ಆಹಾರ ತೊಗೊಳ್ಳಿಲ್ಲ ಅಂದರೆ, ಅಥವಾ ಲೆಕ್ಕಕ್ಕಿಂತ ಜಾಸ್ತಿ ಅವರು ದೈಹಿಕ ಕಸರತ್ತು ಮಾಡಿದರೆ ಆಗ ಸಹ ಶುಗರ್ ಬರ್ಬೋದು. ಇನ್ನೊಂದು ಕಂಡೀಷನ್ ಉಂಟು ಶುಗರ್ ತೀರಾ ಕಡಿಮೆ ಆಗುವಂಥದ್ದು. ನಮಗೆ ತುಂಬ ಅಂಥ ಪೇಷಂಟ್ಸ್ ಇಲ್ಲಿ ಸಿಗ್ತಾರೆ. ಅದೇ ಅಂತ ಹೇಳಿದ್ರೆ ಹೆಚ್ಚಾಗಿ ಆಲ್ಕೋಹಾಲ್ ತೊಗೊಳ್ಳೋರು, ಕುಡಿಯುವವರು, ಮದ್ಯಪಾನ ಮಾಡೋರು ಏನು ಮಾಡ್ತಾರೆ, ಕೆಲವು ಸರಿ ಆಹಾರ ತೊಗೊಳ್ಳೋದಿಲ್ಲ. ಆಹಾರ ತೊಗೊಳ್ಳೋದೆ ಬರೀ ಇಡೀ ದಿವಸ ಮದ್ಯಪಾನ ಮಾಡ್ತಾಯಿದ್ರೆ ಬರೋ ದಿವಸ ಬೆಳಗ್ಗೆ ಅವ್ರಿಗೆ ಎಚ್ಚರ ಆಗೋದಿಲ್ಲ. ಈಗ ಮನೆಯವರು ಏನು ತಿಳ್ಕೊಳ್ತಾರೆ, ಜಾಸ್ತಿ ಕುಡಿದಿದ್ದಾರೆ ಎಚ್ಚರ ಆಗೋದಿಲ್ಲ ಅಂತ ತಿಳ್ಕೊಳ್ತಾರೆ. ಬಟ್ ಅದು ತಪ್ಪದು, ಹಾಗೆಲ್ಲ ಅವರಿಗೆ ಶುಗರ್ ಲೆವೆಲ್ ತುಂಬ ಕಡಿಮೆ ಇರ್ತದೆ. ನಮ್ಮಲ್ಲಿ ತುಂಬ ಜನ ಬರ್ತಾರೆ 20, 30 ಹೀಗೆಲ್ಲ ಶುಗರ್ ಅಂಶ ಇಟ್ಕೊಂಡು ಬರ್ತಾರೆ. ಅದರ ಬಗ್ಗೆ ಸಹ ನಾವು ಗಮನ ಕೊಡಬೇಕಾಗ್ತದೆ. ಹೈಪೋಗ್ಲೈಸಿಮಿಯಾ ಸಹ ಡೇಂಜರು, ಹೈಪರ್ಗ್ಲೈಸಿಮಿಯಾ ಸಹ ಡೇಂಜರ್. ಶುಗರ್ ಜಾಸ್ತಿ ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ನಮ್ಮದು ಯಾವುದು ಶುಗರ್ ನಾರ್ಮಲಾಗಿ ಇರಬೇಕು. ಸಾಮಾನ್ಯವಾಗಿ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಕಾರ್ಯಕ್ರಮಕ್ಕೆ ಹೋಗ್ತೀರಿ, ಸ್ವೀಟ್ ತೊಗೊಳ್ತೀರಿ, ಅಥವಾ ಕೆಲವು ದಿವಸ ಉಪವಾಸ ಮಾಡ್ತೀವಿ, ಏಕಾದಶಿ ಉಂಟು ಉಪವಾಸ ಮಾಡ್ತೀವಿ. ಅಂಥ ಟೈಮಲ್ಲಿ ಅದಕ್ಕೆ ಅನುಗುಣವಾಗಿ ನಮ್ಮ ಪ್ಯಾಂಕ್ರಿಯಸಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತದೆ. ನೀವು ಸಿಹಿ ಜಾಸ್ತಿ ತೊಗೊಂಡ್ರೆ ಇನ್ಸುಲಿನ್ ಜಾಸ್ತಿ ಉತ್ಪತ್ತಿ ಆಗ್ತದೆ. ನೀವು ಉಪವಾಸ ಮಾಡಿದರೆ ಪ್ಯಾಂಕ್ರಿಯಸ್ಗೆ ಕೆಲಸ ಕಡಿಮೆ ಆಗ್ತದೆ. ಹಾಗೆ ಈಗ ನನಗೆ ಇನ್ನೊಂದು ಪ್ರಶ್ನೆ ನನ್ನ ತಲೆಗೆ ಕಾಡ್ತಾ ಇದೆ. ಅಂದರೆ ಈಗ ಸಕ್ಕರೆ ಅಂಶ ಕೆಲವು ರೋಗಿಗಳಲ್ಲಿ ಕಡಿಮೆ ಇರ್ತದೆ, ಕೆಲವು ರೋಗಿಗಳಲ್ಲಿ ಜಾಸ್ತಿ ಇರ್ತದೆ. ಇಂಥ ಪೇಷಂಟ್ ಅದು 2 ನಮೂನೆ ರೋಗಗಳು ಇರಬೇಕಲ್ಲ ಹಾಗಾದರೆ? ಅಲ್ಲ, ಹಾಗಲ್ಲ. ಕಡಿಮೆ ಇರುವಂಥವ್ರು ಸಾಮಾನ್ಯವಾಗಿ ಇರುವುದಿಲ್ಲ, ಹೆಚ್ಚಿನವರು ನಾರ್ಮಲಾಗಿ ಇರ್ತಾರೆ. ಆದರೆ ಕೆಲವು ಕಂಡೀಷನಿಂದಾಗಿ ಅವರ ಶುಗರ್ ಕಡಿಮೆ ಆಗ್ತದೆ. ಹೈಪೋಗ್ಲೈಸಿಮಿಯಾ ಅಂತ ಅದಕ್ಕೆ ಹೇಳೋದು ನಾನೀಗ ಟ್ರೀಟ್ಮೆಂಟ್ ತೊಗೊಳ್ತಾ ಇರುವವರು, ಮೆಡಿಸಿನ್ ತೊಗೊಳ್ತಾ ಇರುವವರು, ಶುಗರ್ಗೆ ಮಾತ್ರ ತೊಗೊಳ್ತಾ ಇರೋರು, ಇನ್ಸುಲಿನ್ ತೊಗೊಳ್ತಾ ಇರೋರು, ಅಂಥವರಲ್ಲಿ ಕಡಿಮೆ ಆಗೋ ಚಾನ್ಸಸ್ ಇರ್ತದೆ. ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಶುಗರ್ ಕಡಿಮೆ ಅಂತ ಹೇಳುವಂಥ ಅಂಶ ಇಲ್ಲ. ಈಗ ಇದನ್ನು ಕೆಲವು ವೈದ್ಯರು ಸಲಹೆಯನ್ನು ಕೊಡ್ತಾರೆ ರೋಗಿಗಳು. ಏನಪ್ಪ ಅಂತ ಹೇಳಿದರೆ, ನೀವು ಇದನ್ನು ಮನೆಯಲ್ಲಿಯೇ ಪರೀಕ್ಷೆ ಮಾಡಿಕೊಳ್ಬಹುದು, ಇದಕ್ಕೆ ಇಂಥದ್ದೆಲ್ಲ ನೀವು ಬೇಕಾದಂಥ ವಸ್ತುಗಳನ್ನು ಇಟ್ಟುಕೊಳ್ಳಿ. ಮತ್ತು ಅದಕ್ಕೆ ಒಂದು ಉತ್ತರ. ಎರಡನೇದಾಗಿ, ಅದು ಎಷ್ಟು ದಿವಸಕ್ಕೆ ಒಮ್ಮೆ ಅವರು ಅದನ್ನು ಪರೀಕ್ಷೆಯನ್ನು ಮಾಡಿಸ್ತಕ್ಕಂಥದ್ದು ಒಳ್ಳೆಯದು? ಈ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ. ಈಗ ಸಾಮಾನ್ಯವಾಗಿ ನಾವು ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡುವಂಥದ್ದು ಹೇಗೂ ಇದೆ. ಬಂದವರಿಗೆಲ್ಲ ನಾವು ಟೆಸ್ಟ್ ಮಾಡಿಸ್ತೇವೆ, ಶುಗರ್ ಎಷ್ಟುಂಟು ಅದೆಷ್ಟುಂಟೆಲ್ಲ ಚೆಕ್ ಮಾಡ್ತೇವೆ. ಆದರೆ ಈ ರೋಗ ತನಗೆ ಬರ್ಬೋದು, ಅಥವಾ ರೋಗದ ಬಗ್ಗೆ ಮಾಹಿತಿ ಇದ್ದವ್ರು ಏನು ಮಾಡ್ತಾರೆ ಅಂತಂದರೆ, ಕೆಲವರಿಗೆ ಅವರಿಗೆ ಮನೆಯಲ್ಲೇ ಟೆಸ್ಟ್ ಮಾಡಿಕೊಳ್ಳಬಹುದಾದ ಒಂದು ಗ್ಲೂಕೋಮೀಟ್ರ್ ಅಂತ ಹೇಳುವಂಥದ್ದು ಸಿಗ್ತದೆ. ಈಗ ಈ ಕಾಂಪಿಟೇಷನ್ ಯುಗದಲ್ಲಿ ಗ್ಲೂಕೋಮೀಟ್ರಿಗೆ ಒಳ್ಳೆ ಕ್ವಾಲಿಟಿ ಗ್ಲೂಕೋಮೀಟರ್ 1,500, 2,000ಕ್ಕೆಲ್ಲ ಸಿಗ್ತದೆ. ಮತ್ತು ಒಂದು ಟೆಸ್ಟಿಗೆ ನಿಮಗೊಂದು 15ರಿಂದ 20 ರೂಪಾಯಿ ಒಳಗೆ ಟೆಸ್ಟ್ಗಳಾಗ್ತದೆ. ನೀವು ಆಸ್ಪತ್ರೆಗೆ ಹೋದರೆ ವೈದ್ಯರ ಕನ್ಸಲ್ಟೇಷನ್ ಫೀಸ್ ಕೊಡಬೇಕು, ಲ್ಯಾಬಲ್ಲಿ ಜಾಸ್ತಿ ಇರ್ತದೆ. ಪ್ರತಿ ಸರಿ ಅವರು ಆಗಾಗ ಟೆಸ್ಟ್ ಮಾಡ್ತಾ ಇರಬೇಕಾಗ್ತದೆ. ನಾವು ಕಾಸ್ಟ್ ವೈಸ್ ನೋಡಿದರೆ ಕೆಲವು ಸರಿ ಜಾಸ್ತಿ ಅನಿಸ್ಬೋದು. ಇದನ್ನೆಲ್ಲ ಬಿಟ್ಟು ಅವರಿಗೆ ಮನೆಯಲ್ಲಿ ಬರೀ ಗ್ಲೂಕೋಮೀಟ್ರಲ್ಲಿ ಅದು ನಾವು ಬೇಕಾದ್ರೆ ಪ್ರಾಕ್ಟಿಕಲಾಗಿ ಡೆಮೋ ತೋರಿಸ್ಬೋದು. ನಮ್ಮ ಅಲ್ಲಿ ವ್ಯವಸ್ಥೆ ಉಂಟು ಅದಕ್ಕೆ. ಅದನ್ನು ಮಾಡಿದರೆ ಅವರಿಗೆ ಮನೆಯಲ್ಲೇ ಇಷ್ಟು ಶುಗರ್ ಅಂತೇಳಿ ದಿವಸದ ಯಾವ ಹೊತ್ತಿನಲ್ಲಾದರೂ ಒಂದು 15 ರೂಪಾಯಿ, ಈಗ ರೇಟ್ ಇನ್ನೂ ಕಡಿಮೆ ಆಗ್ತಾ ಉಂಟು, 8 ರೂಪಾಯಿ 7 ರೂಪಾಯಿಗೆಲ್ಲ ಬರ್ತಾ ಉಂಟು. ಅಷ್ಟು ಖರ್ಚಿನಲ್ಲಿ ಎಷ್ಟು ಶುಗರ್ ಇದೆ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಸಾಮಾನ್ಯ ಮನುಷ್ಯರಿಗೆ ಅಂದರೆ ಡಯಾಬಿಟಿಸ್ ಇಲ್ಲದವರಿಗೆ
ಸಾಧಾರಣ ಒಂದು 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಹೀಗೆ ಚೆಕ್ ಮಾಡಿಕೊಂಡು ಸಾಕಾಗ್ತದೆ. ಆದರೆ ಡಯಾಬಿಟಿಸ್ ಇರುವವರು ಅಥವಾ ಇನ್ಸುಲಿನ್ ತಗೊಳ್ತಾ ಇರುವವರು ಅವರು ಬೇಗ ಬೇಗ ಚೆಕ್ ಮಾಡಿ ಅವರ ಲೆವೆಲ್ ಎಷ್ಟು ಅಂತ ನಾವು ಅವರು ತಿಳ್ಕೊಂಡಿರಬೇಕಾಗ್ತದೆ. ಯಾಕಂತ ಹೇಳಿದರೆ ನಾನು ಆಗ ಹೇಳಿದಾಗೆ ಹೈಪೋಗ್ಲೈಸಿಮಿ ಅಂತಕ್ಕಂಥದ್ದು ಟ್ರೀಟ್ಮೆಂಟ್ ತಗೊಳ್ತಾ ಇರೋರಲ್ಲಿ ಬಹುದೊಡ್ಡ ಒಂದು ಸೈಡ್ ಎಫೆಕ್ಟ್. ಅದನ್ನು ಅರಿವಿಗೆ ತಂದುಕೊಳ್ಳಿಕ್ಕೆ ಅವರು ಆಗಾಗ ಚೆಕ್ ಮಾಡ್ತಿರೋದು ಉತ್ತಮ. ಆದರೆ ಇದು ಯಾರಲ್ಲಿ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕಷ್ಟ ಆಗ್ತದೆ ಅಂತಿದ್ರೆ ಸಮೀಪದ ಡಾಕ್ಟರ್ ಹತ್ರ ಹೋದರೆ ಈಗ ಆಲ್ಮೋಸ್ಟ್ ಎಲ್ಲ ವೈದ್ಯರುಗಳು ಇಂಥ ಒಂದು ಗ್ಲೂಕೋಮೀಟರ್ನ ಅರ್ಜೆಂಟ್ಗೆ ಇಟ್ಕೊಂಡಿರ್ತಾರೆ. ಅವರು ಬೇಗ ನೋಡಿ ಶುಗರ್ ಲೆವೆಲನ್ನು ನಿರ್ಧರಿಸ್ತಾರೆ. ಈಗ ರೋಗಿಗೆ ನೀವು ಹೇಳ್ತೀರಿ ನಿಮ್ಮ ಶುಗರ್ ಟೆಸ್ಟ್ ಮಾಡೋಣ ಅಂತ ಹೇಳಿ, ರಿಪೋರ್ಟ್ ಸಿಗುತ್ತೆ. ಒಬ್ಬ ರೋಗಿಯ ರಕ್ತದಲ್ಲಿ ಸಕ್ಕರೆ ಅಂಶ ನಾರ್ಮಲ್ ಇದೆ, ಆ ನಾರ್ಮಲ್ ಎಂಬುದ ಇಂಡಿಕೇಶನ್ ನಾರ್ಮ್ಸ್ ಅಂತ. ಓಕೆ, ನಾನು ಆಗ ಹೇಳಿದಾಗೆ ಖಾಲಿ ಹೊಟ್ಟೆಗೆ ನೀವು ಬಂದಿದ್ದೀರಿ ಅಂತಾದರೆ ನಿಮ್ಮ ಶುಗರ್ 70ರಿಂದ 110 ಒಳಗಡೆ ಇರಬೇಕು. 70 ಮಿಲಿಗ್ರಾಮಿಂದ 110 ಮಿಲಿಗ್ರಾಮ್ ಒಳಗಡೆ ಇರಬೇಕು. ಆದರೆ 111 ಆದಗಳಿಂದ ನಾವು ಮೆಡಿಸಿನ್ ಶುರು ಮಾಡೋದಿಲ್ಲ, 126ವರೆಗೂ ಮೆಡಿಸಿನ್ ಶುರು ಮಾಡೋದಿಲ್ಲ. ಈಗ ನಮಗೆ ಡಯಾಬಿಟಿಕ್ ಫೆಡರೇಷನ್ ಅವರು ಒಂದು ಈ ಥರ ಕೊಡ್ತಾರೆ, 120 ಮ್ಯಾಕ್ಸಿಮಮ್ 110 ಇರಬೇಕು, 110 ಇರಬೇಕು, 126ವರೆಗೆ ಹೋದರೆ ಏನು ತೊಂದರೆ ಇಲ್ಲ. ಸೊ ಇದು ಕಾಲಿರುವಾಗ ನಿಮ್ಮ ರಕ್ತದಲ್ಲಿ ಇರಬೇಕಾದಂಥ ಸಕ್ಕರೆ ಅಂಶ. ಅದೇ ನೀವು ಆಹಾರ ತೊಗೊಂಡು ಬಂದರೆ, ಊಟ ಮಾಡಿ 2 ಗಂಟೆ ಆಗಿ ಬಂದರೆ ಮ್ಯಾಕ್ಸಿಮಮ್ 150 ಅಂತ ನಾವು ಹೇಳ್ತೇವೆ. 80ರಿಂದ 150 ಒಳಗಡೆ ಇರಬೇಕು, 150 ಮಿಲಿಗ್ರಾಮ್ ಒಳಗಡೆ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ದರೆ ಸಹ ನಾವು ಇಮಿಡಿಯೇಟಾಗಿ ಅದನ್ನು ಶುರು ಮಾಡೋದಿಲ್ಲ. ಮತ್ತು ಇತ್ತೀಚೆಗೆ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಶುಗರ್ ಇದೆ ಅಂತ ಎಸ್ಟಾಬ್ಲಿಷ್ ಆದರೆ ಯಾರಿಗಾದರೂ ಅದಕ್ಕೆ ಇನ್ನೊಂದು HbA1c ಅಂತ ಒಂದು ಟೆಸ್ಟ್ ಉಂಟು, ಅದರ ಬಗ್ಗೆ ಹೇಳ್ತೇನೆ. ಅದು ನಾವು ಆ ವ್ಯಾಲ್ಯೂವನ್ನು ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಅದನ್ನು ಆಗ ಅದು ಈ ಥರ ಬೇಗ ಮಾಡುವಂಥದ್ದಲ್ಲ, 3 ತಿಂಗಳಿಗೊಮ್ಮೆ ಮಾಡುವಂಥ ಟೆಸ್ಟ್ ಅದು. ಸರಿ, ಈಗ ಮಧುಮೇಹ ನಿಯಂತ್ರಣದಲ್ಲಿ ಇಲ್ಲ ಅಂತ ಇಟ್ಕೊಳ್ಳೋಣ. ಹಾಂ, ಇದರಿಂದ ಅವನು ನಿರ್ಲಕ್ಷ್ಯ ಮಾಡಿದರೆ ಆಗತಕ್ಕಂಥ ಹಾನಿಗಳೇನು? ಈಗ ನೀವು ಹೇಳುವಾಗೆ ಡಯಾಬಿಟಿಸ್ ಅಂತ ಹೇಳುವಂಥದ್ದು ಒಂದು ಕಾಯಿಲೆ ಥರ ಅಲ್ಲ, ಅದೊಂದು ಕಾಯಿಲೆಗಳ ಗ್ರೂಪ್. ಒಂದು ಕಾಯಿಲೆ ಹಲವಾರು ಕಾಯಿಲೆಗಳನ್ನು ಒಟ್ಟು ಸೇರಿಸಿದರೆ ಹೇಗೆ ಆಗ್ತದೆ? ಅದಕ್ಕೆ ನಾವು ಡಯಾಬಿಟಿಸ್ ಅಂತ ಹೇಳ್ಬೋದು. ಡಯಾಬಿಟಿಸ್ ಬಂದಗಳು ಒಂದೀಗ ಜ್ವರ ಬಂದರೆ, ಟೈಫಾಯ್ಡ್ ಬಂದರೆ ನಿಮಗೆ ಟೈಫಾಯ್ಡ್ ಉಂಟು ಅಂತ ಆಯ್ತು, ಅಲ್ಲಿ ಮುಗೀತು, ಟೈಫಾಯ್ಡ್ ಮುಗೀತು. ಟೈಫಾಯ್ಡ್ ಟ್ರೀಟ್ಮೆಂಟ್ ಕೊಟ್ಟರೆ ಅಲ್ಲಿಗೆ ಆಯಿತು, ಟೈಫಾಯ್ಡ್ ಮುಗೀತದೆ. ಆದರೆ ಡಯಾಬಿಟಿಸ್ ಹಾಗೆಲ್ಲ. ಡಯಾಬಿಟಿಸ್ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಅದೊಂದು ಕಾಯಿಲೆಗಳ ಸಮೂಹ. ಕಂಟ್ರೋಲಲ್ಲಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಸರಿ ಇರ್ತದೆ. ಆದರೆ ಕಂಟ್ರೋಲಲ್ಲಿ ಇಲ್ಲ ಅಂತ ಹೇಳಿದರೆ ಹೃದಯ ಸಂಬಂಧ ಕಾಯಿಲೆ ಬರ್ಬೋದು, ಕಿಡ್ನಿಗೆ ಡ್ಯಾಮೇಜ್ ಆಗ್ಬೋದು, ಮಿದುಳಿಗೆ ಸ್ಟ್ರೋಕ್ ಆಗ್ಬೋದು, ಈ ನರ ದೌರ್ಬಲ್ಯ ಬಂದು ನಿಮಗೆ ಕೈಗಳು ಜೋಮು ಗುಟ್ಟೋದು, ಮರ ಕಟ್ಟೋದು, ಇರುವೆ ಹಾಗೆ ಆಗ್ಬೋದು. ಆಮೇಲೆ ಲೈಂಗಿಕವಾಗಿ ತೊಂದರೆಗಳು ಬರ್ಬೋದು. ಮತ್ತು ಕಣ್ಣಿಗೆ ಎಫೆಕ್ಟ್ ಆಗ್ತದೆ, ಕಣ್ಣಿನ ರೆಟಿನದಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರ್ತದೆ. ಕಣ್ಣು ಸಡನ್ನಾಗಿ ಬೆಳಗ್ಗೆ ಎದ್ದಾಗ ನಿಮಗೆ ಕಣ್ಣು ಕಾಣದೇ ಇರ್ಬೋದು. ಇಂಥ ಹಲವಾರು ಸಮಸ್ಯೆಗಳು ತೊಂದರೆಗಳು ಮನುಷ್ಯನಿಗೆ ಬರ್ತದೆ. ಅದಕ್ಕೆ ಕಂಟ್ರೋಲ್ ಇದ್ದರೆ ನಿಮಗೆ ಶುಗರ್ ಎಷ್ಟಿರಬೇಕು ಆ ಮನುಷ್ಯನಿಗೆ ಆ ಲೆವೆಲ್ಗಿಂತ ಕೆಳಗೆ ಇದ್ದರೆ ಇಂಥ ಪ್ರಾಬ್ಲಮ್ಗಳು ಯಾವುದು ಬರೋದಿಲ್ಲ. ಇದನ್ನು ತಡೆಗಟ್ಕೊಳ್ಬೋದು. ಅಂದರೆ ಈಗ ಕೆಲವು ಅಭಿಪ್ರಾಯಗಳು ಓದಿದಾಗ ನಮಗೆ ಅನ್ನಿಸ್ತದೆ, ಮಧುಮೇಹ ಅಂತಕ್ಕಂಥದ್ದು ಇನ್ ಸ್ಟ್ರಿಕ್ಟ್ ಸೆನ್ಸ್ ಒಂದು ರೋಗ ಅಲ್ಲ. ರೋಗಗಳ ಸಮೂಹ. ನಿರ್ಲಕ್ಷಿಸಿದ್ರೆ ಕೆಡುಕು ಗ್ಯಾರಂಟಿ, ಖಂಡಿತ ಕೆಡುಕು. ಈ ಬಗ್ಗೆ ಇನ್ನೊಮ್ಮೆ ಒತ್ತಿ ನಮ್ಮ ಪ್ರೇಕ್ಷಕರಿಗೆ ತಾವು ಹೇಳಿದರೆ ತುಂಬ ಅನುಕೂಲ ಇದೆ. ಓಕೆ, ಒಂದು ಪಾಯಿಂಟ್, ನೀವು ಯಾವಾಗಲೂ ಶುಗರ್ ಇರುವಾಗ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಕಂಟ್ರೋಲ್ ಇಟ್ಕೊಳ್ಬೇಕು. ಕಂಟ್ರೋಲಲ್ಲಿ ಇಲ್ಲ ಅಂತ ಹೇಳಿದರೆ ಏನಾಗುತ್ತೆ ಪ್ರಾಬ್ಲಮ್ ಅಂತ ಹೇಳಿದರೆ, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗ್ಬೋದು ಬ್ಲಡ್ಡಲ್ಲಿ. ಅದು ಜಾಸ್ತಿ ಆದ ಕೂಡಲೇ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆದ ಕೂಡಲೇ ಹೃದಯ ಸಂಬಂಧ ಕಾಯಿಲೆ ಬರ್ತದೆ. ಮತ್ತು ಮಿದುಳಿಗೆ ರಕ್ತ ಸರಿ ಚಲಾವಣೆ ಬರೋದಿಲ್ಲ. ನಿಮಗೆ ಒಂದು ಸೈಡ್ ಪ್ಯಾರಲಿಸಿಸ್, ಪಕ್ಷಪಾತ ಆಗ್ಬೋದು. ಅದೇನಾಗುತ್ತೆ ಅಂತ ಹೇಳ್ತಾರೆ ಸ್ಟ್ರೋಕ್ ಅಂತ ಹೇಳ್ತೇವೆ ನಾವು, ಅದು ಬರ್ಬೋದು. ಅಥವಾ ಕೈಗಳಲ್ಲಿ ನಾವು ನರ ಸಪ್ಲೈ ಆಗ್ತದೆ, ನರ್ವ್ ಸಪ್ಲೈ ಆಗ್ತದೆ, ಆ ನರ್ವಿಗೆ ಸರಿಯಾಗಿ ಬ್ಲಡ್ ಸಪ್ಲೈ ಆಗದೆ ಅದು ಕೆಡುಕುಂಟಾಗ್ಬೋದು. ನಿಮಗೆ ಸ್ಪರ್ಶ ಜ್ಞಾನವೇ ಬರಲಿಕ್ಕಿಲ್ಲ. ಕೆಲವರು ಬರ್ತಾರೆ, ಸ್ಪರ್ಶ ಜ್ಞಾನ ಇಲ್ಲ ಅಂತ ತಿಳ್ಕೊಂಡು ಬರ್ತಾರೆ, ನಾವು ನೋಡೋವ್ರಿಗೆ ಶುಗರ್ ಇರ್ತದೆ, ಅಂಥದ್ದೆಲ್ಲ ಕಂಡೀಷನ್ ಇರ್ತದೆ. ಸೊ ಇನ್ನು ಶುಗರ್ ಉಂಟಂತ ಗೊತ್ತಾದ ಮೇಲೆ ಕಿಡ್ನಿಗೆ ಡ್ಯಾಮೇಜ್ ಆಗಲಿಕ್ಕೆ 5ರಿಂದ 10 ವರ್ಷ ಬೇಕು. ಅವ್ರ ಸ್ವಲ್ಪ ಶುಗರ್ ಇರ್ತದೆ. ಆದರೆ ಅದನ್ನು ಅವರು ನೆಗ್ಲೆಕ್ಟ್ ಮಾಡಿದರೆ ಈ 5-10 ವರ್ಷ ಬೇಕಾಗುತ್ತೆ. ಆದರೆ ಅದು ಬೇಗ ಕಿಡ್ನಿಗೆ ಡ್ಯಾಮೇಜ್ ಉಂಟಾಗುವಂಥ ಸಂದರ್ಭಗಳು ಉಂಟು. ಹಾಗೆ ಕೆಲವರು ಹೇಳೋದೊಂದುಂಟು, ನಾನು ತುಂಬ ಬಡುಕದು, ವೀಕ್,
ಹೆಚ್ಚು ತಿನ್ನೋದಿಲ್ಲ, ಸಕ್ಕರೆ ಮುಟ್ಟುವುದಿಲ್ಲ. ಆನಂತರ ಆದರೂ ಕೂಡ ನನಗೆ ಬಂತು ಅಂತ ಹೇಳ್ತಾರೆ. ನಮಗೆ ಹಾಸ್ಯಾಸ್ಪದ ಆಗಿ ಕಂಡ್ರೂ ಕೂಡ ಈ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದು ಒಳ್ಳೆಯದು. ನೋಡಿ, ಇದು ಡಯಾಬಿಟಿಸ್ ಅಂತ ಹೇಳುವಂಥದ್ದು ನಾನು ನಿಮಗೆ ಆಗ ಮೊದಲೇ ಹೇಳಿದ ಹಾಗೆ ಹಲವಾರು ಕಾರಣಗಳಿಂದ ಬರ್ತದೆ. ಅದರಲ್ಲಿ ಒಂದು BMI ಅಂತ ಹೇಳಿದ್ರೆ ನಮ್ಮ ದೇಹದ ಒಂದು ತೂಕವನ್ನು ಮತ್ತು ಅದನ್ನು ಅಳತೆ ಮಾಡಿ ಒಬ್ಬ ಮನುಷ್ಯ ಇಷ್ಟು BMI ಬೇಸಲ್ ಮೆಟಬಾಲಿಕ್ ಇಂಡೆಕ್ಸ್ ಇಷ್ಟು ಇರಬೇಕು ಅಂತ ಉಂಟು. ಅದೊಂದು 22-23 ಇರಬೇಕು. ಅದು ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ನೀವು ದಪ್ಪ ಇದ್ದರೆ ಅದು ಜಾಸ್ತಿ ಇರ್ತದೆ, BMI ಜಾಸ್ತಿ ಇರ್ತದೆ. ಆ BMI ಜಾಸ್ತಿ ಆದ ಕೂಡಲೇ ಅವರಿಗೆ ಈ ಸಕ್ಕರೆ ಕಾಯಿಲೆ ಬರುವಂಥ ಕಂಡೀಷನ್ಗಳು ಜಾಸ್ತಿ. ನೋಡಿ, ನೀವು ನೋಡಿರ್ಬೋದು, ಒಂದು ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ನಮ್ಮ ಭಾರತ ದೇಶದ ನಾನು ಒತ್ತಿ ಹೇಳ್ತಿದ್ದೆ ಅಂತ ಕೇಳಿದ್ರೆ, ಇದೊಂದು ಪ್ರೀ ಕಂಡೀಷನ್ ನಮ್ಮ ಭಾರತದಲ್ಲಿ. ನೀವು 40 ವರ್ಷ ಆದಮೇಲೆ ನೀವು ಒಂದು ಜನರ ನೋಡ್ತಾ ಹೋಗಿ ಎಲ್ಲರೂ ಹೊಟ್ಟೆ ದೊಡ್ದಿರ್ತದೆ ಹೆಚ್ಚಿನವರಿಗೆ. ಅದೇ ನೀವು ಕೆಲವು ಪಾಶ್ಚಿಮಾತ್ಯ ದೇಶಗಳನ್ನು ನೋಡಿದರೆ ಆ ಹೊಟ್ಟೆಯ ಸುತ್ತಳತೆ ನಮ್ಮ ದೇಶದ ಜನರಿಗಿಂತ ಸುತ್ತಳತೆ ಕಡಿಮೆ ಇರ್ತದೆ. ಇದು ನಮ್ಮಲ್ಲಿ ನಮ್ಮ ಡಯಾಬಿಟಿಕ್ಕಲ್ಲಿ ನಮ್ಮಲ್ಲಿ ಜಾಸ್ತಿ ಬರಲಿಕ್ಕೆ ಇದು ಒಂದು ಕಾರಣ. ಅಬ್ಡಾಮಿನಲ್ ಫ್ಯಾಟ್, ಹೊಟ್ಟೆಯ ಸುತ್ತಳತೆಯಲ್ಲಿ ನೀವು ಕೊಬ್ಬಿನಂಶ ಜಾಸ್ತಿ ಆದರೆ ಆಗ ಏನಾಗುತ್ತೆ ಅಂತ ಹೇಳಿದರೆ ಇನ್ಸುಲಿನ್ ಇದ್ದರೆ ಸಹ ಅದಕ್ಕೆ ರೆಸಿಸ್ಟೆನ್ಸ್ ಬೆಳೀತದೆ. ಅಬ್ಡಾಮಿನಲ್ ಫ್ಯಾಟ್ ಈಸ್ ಎ ವೆರಿ ಡೇಂಜರಸ್ ಥಿಂಗ್. ಅದು ತುಂಬ ತೊಂದರೆ ಇರುವಂಥ ವಿಷಯ. ಅದು ನಾವು ಇದನ್ನು ಗಮನಿಸಬೇಕು. ಮತ್ತು ನೀವು ಈಗ ಹೇಳಿದಾಗೆ ಬರೀ ನೀವು ದಪ್ಪ ಇದ್ದರೆ ಮಾತ್ರ ಶುಗರ್ ಬರ್ತದೆ ಅಂತ ತಿಳ್ಕೊಳ್ಳೋದು. ಕೆಲವರು ತುಂಬ ಸಫರ್ ಇರ್ತಾರೆ, ಅವರಿಗೂ ಶುಗರ್ ಬರ್ತದೆ. ಬಟ್ ಅದಕ್ಕೆ ಕಾರಣ ನನಗೆ ಫಸ್ಟಿಗೆ ಹೇಳಿದೆ, ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗದಿದ್ದರೆ ಅಥವಾ ಉತ್ಪತ್ತಿಯಾದ ಇನ್ಸುಲಿನ್ ಕೊರತೆ ಉಂಟಾದರೆ ಈ ಪ್ರಾಬ್ಲಮ್ ಬರ್ತದೆ. ಸೊ ದಪ್ಪ ಇದ್ದೀರಿ ಇಲ್ಲ ಅಂತ ಹೇಳುವಂಥದ್ದು ನಿಮಗೆ ಪ್ರಶ್ನೆ ಅಲ್ಲ. ಡಾಕ್ಟ್ರೆ, ನನಗೆ ಇನ್ನೊಂದು ಸಂಶಯ ಏನಪ್ಪ ಅಂತ ಹೇಳಿದ್ರೆ, ಈಗ ಒಮ್ಮೆ ನಮ್ಮ ದೇಹನ ಸೇರಿಕೊಂಡಿರ್ತಕ್ಕಂಥ ಈ ಒಂದು ಮಧುಮೇಹ ರೋಗ ಅದನ್ನು 100% ಗುಣಪಡಿಸಲಿಕ್ಕೆ ಸಾಧ್ಯವಾ? ಓಕೆ, ಗುಣಪಡಿಸ್ಲಿಕ್ಕೆ ಸಾಧ್ಯ, ಆದರೆ ಇಲ್ಲ ಅಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಉದಾಹರಣೆ ನಾನು ಹೇಳ್ತೀನಿ, ನಿಮಗೆ ಮಲೇರಿಯಾ ಬಂತು ಅಂತ ಇಟ್ಕೊಳ್ಳೋ, ಅಥವಾ ಟೈಫಾಯ್ಡ್ ಬಂತು ಅಂತ ಇಟ್ಕೊಳ್ಳೋ, ಅಥವಾ TB ಟ್ಯೂಬರ್ಕ್ಲೋಸಿಸ್ ಬಂತು ಅಂತ ಇಟ್ಕೊಳ್ಳೋ, ಅಂಥವರಿಗೆ ನಾವು ಔಷಧಿಯನ್ನು ಕೊಟ್ಟು ನಿಮಗೆ ಇವತ್ತಿಂದ ಟೈಫಾಯ್ಡ್ ಇಲ್ಲ ಅಂತ ಹೇಳ್ಬೋದು, ಅಥವಾ ಇವತ್ತಿಂದ ಮಲೇರಿಯಾ ಇಲ್ಲ ಅಂತ ಹೇಳ್ಬೋದು, ಅಥವಾ 6 ತಿಂಗಳು ಟ್ಯೂಬರ್ಕ್ಲೋಸಿಸ್ ಟ್ರೀಟ್ಮೆಂಟ್ ತೊಗೊಂಡು ನಿಮಗೆ ಟ್ಯೂಬರ್ಕ್ಲೋಸಿಸ್ ನಿಮ್ಮ ದೇಹದಲ್ಲಿ ಇಲ್ಲ, ಪೂರ್ತಿ ವಾಸಿಯಾಗಿದೆ ಅಂತ ಹೇಳ್ಬೋದು. ಆದರೆ ಡಯಾಬಿಟಿಸ್ ಹೀಗೆಲ್ಲ, BP ಹಾಗೆಲ್ಲ, ಅದು ನಿಮ್ಮೊಟ್ಟಿಗೆ ಸದಾ ಇರ್ತದೆ. ಆದರೆ ಕೆಲವು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ತುಂಬ ಕೇರ್ಫುಲ್ ಆಗಿದ್ದರೆ, ನೀವು ಅದಕ್ಕೆ ಬೇಕಾದಂಥ ಏನು ಮಾಡಬೇಕು ಅದನ್ನು ಮಾಡಿದರೆ ಅದನ್ನು ಔಷಧಿ ಇಲ್ಲದೆ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಹಾಗಂತೇಳಿ ನಿಮಗೆ ಶುಗರ್ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇರ್ಬೋದು. ಸೊ ಇದರಲ್ಲಿ ಮೇನ್ ಅಂತ ಹೇಳಿದ್ರೆ ಔಷಧಿ, ಪಥ್ಯ, ವ್ಯಾಯಾಮ, ಇದು ತುಂಬ ಇಂಪಾರ್ಟೆಂಟ್. ಇದನ್ನು ನಾವು ಸರಿಯಾಗಿ ಪಾಲಿಸಿದರೆ, ಈಗ ನೀವು ಹೇಳಿದಾಗೆ ಇಲ್ಲ ಅಂತ ಮಾಡ್ಬೋದು, ಆದರೆ ಪೂರ್ತಿ ಯಾವಲ್ಲ ಅಂತ ಹೇಳಿದ್ರೆ ಒಮ್ಮೆ ಶುಗರ್ ಬಂದವರಿಗೆ, ಒಮ್ಮೆ ಡಯಾಬಿಟಿಸ್ ಬಂದವರಿಗೆ, ಒಮ್ಮೆ BP ಬಂದವರಿಗೆ ಅದನ್ನು ಯಾವಾಗಲೂ ಅವರ ತಲೆಯಲ್ಲಿ ಇರಬೇಕು, ನಾನೊಬ್ಬ ಡಯಾಬಿಟಿಸ್ ಪೇಷಂಟ್ ಅಂತೇಳಿ ಅದನ್ನು ಕಂಟ್ರೋಲ್ ಇಟ್ಕೊಳ್ಬೇಕಾಗ್ತದೆ. ನೀವೊಂದು ಶಬ್ದವನ್ನು ಬಳಸಿದ್ದೀರಿ, ಕೇರ್ಫುಲ್ ಆಗಿರಬೇಕು ಅಂತೇಳಿ. ಹೌದು. ಈಗ ಕೇರ್ಫುಲ್ ಆಗಿ ಒಬ್ಬ ರೋಗಿ ಇರುವುದಿಲ್ಲ ಅಂತ ಇಟ್ಕೊಳ್ಳಿ, ಅಂತಹ ಒಂದು ರೋಗಿಗಳಿಗೆ ಹಂತಹವಾಗಿ ಯಾವ ಮೆಡಿಸಿನ್ ಸಾಕ್ತಾ ಇರ್ತದೆ, ಯಾವ ಮೆಡಿಸಿನ್ ಡಾಕ್ಟ್ರು ಕೊಡ್ತಾ ಇರ್ತಾರೆ? ಈಗ ನೀವು ಶುಗರ್ ಆಗಿ ನಮ್ಮ ಹತ್ರ ರೋಗಿ ಬರುವಾಗ ನಾವು ಬಂದ ಕೂಡಲೇ ಫಸ್ಟೇ ಅವರಿಗೆ ಮೆಡಿಸಿನ್ ಕೊಡೋದಿಲ್ಲ, ಬಂದ ಕೂಡಲೇ ಅವರಿಗೆ ಇನ್ಸುಲಿನ್ ಶುರು ಮಾಡೋದಿಲ್ಲ, ಅಸೆಸ್ ಮಾಡ್ತೇವೆ. ಈಗ ಇವನ ರೋಗಿಯ ಡಯಾಬಿಟಿಸ್ ಯಾವ ಸ್ಟೇಜಲ್ಲಿದೆ, ಅವನು ಪ್ರಥಮ ಹಂತದಲ್ಲಿದ್ದಾನ, ದ್ವಿತೀಯ ಹಂತದಲ್ಲಿದ್ದಾನ, ಅವನ ಕಿಡ್ನಿಗಳಿಗೆ ಡ್ಯಾಮೇಜ್ ಆಗಿದೆ, ಅವನಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಇದೆಲ್ಲ ನಾವು ಚೆಕ್ ಮಾಡ್ತೇವೆ. ಚೆಕ್ ಮಾಡಿದ ಮೇಲೆ ಟ್ರೀಟ್ಮೆಂಟ್ ಬೇಕಿದ್ರೆ ಟ್ರೀಟ್ಮೆಂಟ್ ಶುರು ಮಾಡ್ತೇವೆ, ಮೆಡಿಸಿನ್ಗಳನ್ನು ಶುರು ಮಾಡ್ತೇವೆ, ಅಥವಾ ತುಂಬ ಅತಿ ಕೈ ಮೀರಿದ ಪರಿಸ್ಥಿತಿ ಇದ್ದರೆ ಇನ್ಸುಲಿನ್ ಶುರು ಮಾಡ್ತೇವೆ. ಆದರೆ ಹೆಚ್ಚಿನವರಿಗೆ ನಾವು ಡಯಟ್ ಮತ್ತು ವ್ಯಾಯಾಮ, ಪಥ್ಯ ಮತ್ತು ವ್ಯಾಯಾಮ, ಯಾಕಂದರೆ ಈ ಡಯಾಬಿಟಿಸ್ ನಮಗೆ ಹೇಳಿದೆ ಸಕ್ಕರೆ ಅಂಶ ಜಾಸ್ತಿ ಉಂಟು ಅಂತ ಹೇಳಿದೆ. ಸಕ್ಕರೆ ಅಂಶ ಜಾಸ್ತಿ ಇದ್ದರೆ ನಾವೇನು ಮಾಡಬೇಕು? ಸಕ್ಕರೆ ಸ್ಟಾಪ್ ಮಾಡಬೇಕು, ಸಿಹಿಯನ್ನು ನಿಲ್ಲಿಸಬೇಕು. ಆಗೇನಾಗುತ್ತೆ, ನಾವು ಅದಕ್ಕೆ ಒಳಗೆ ನೀವು ಸಕ್ಕರೆಯನ್ನು, ಕಾರ್ಬೋಹೈಡ್ರೇಟನ್ನು ಅದನ್ನು ಒಳಗೆ ನೀವು ಸಾಗಿಸ್ಲಿಲ್ಲ ಅಂದರೆ ಅಲ್ಲಿ ಉತ್ಪತ್ತಿ ಆಗಲಿಕ್ಕೆ ಇಲ್ಲಲ್ಲ, ಜಾಸ್ತಿ ಇಲ್ಲ, ಆಗ ಸಕ್ಕರೆ ಲೆವೆಲ್ ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ. ಹಾಗೆ ಅಂತೇಳಿ ಕೆಲವರು ಕೇಳ್ತಾರೆ, ನಾನು ಮಾತ್ರೆ ತಿನ್ನೋದಿದ್ರೆ ಆದರೆ ಏನೂ ತಿನ್ನೋದಿಲ್ಲ ಆದರೂ ನನಗೆ ಶುಗರ್ ಉಂಟಲ್ಲ ಅಂತ ಹೇಳ್ತಾರೆ. ನಾನು ನಿಮಗೆ ಆಗ ಹೇಳಿದಾಗೆ ಇನ್ಸುಲಿನ್ ಪ್ಲಸ್ ನಮ್ಮ ದೇಹದಲ್ಲಿ ಲಿವರಲ್ಲಿ ಸಕ್ಕರೆ ಉತ್ಪತ್ತಿ ಆಗ್ತದೆ. ನಾವು ತಿನ್ನೋದ್ರ ಮಾತಲ್ಲ, ನಮ್ಮ ದೇಹದಲ್ಲೂ ಸಕ್ಕರೆ
ಉತ್ಪತ್ತಿ ಆಗ್ತದೆ, ಅದು ಸಹ ಕಂಟ್ರೋಲಿಗೆ ಬರಬೇಕು. ಸೊ ಹಂತ ಹಂತವಾಗಿ ನಾವು ಅದನ್ನು ಒಮ್ಮೆಲೇ ಟ್ರೀಟ್ಮೆಂಟನ್ನು ಫುಲ್ ಡೋಸ್ ಕೊಡಲಿಕ್ಕೆ ಹೋಗೋದಿಲ್ಲ. ನಿಧಾನವಾಗಿ ನೋಡಿಕೊಂಡು ಪೇಷಂಟ್ನ ಕಂಡೀಷನ್ ನೋಡಿಕೊಂಡು ಮೆಡಿಸಿನ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೇವೆ. ಆರಂಭದಲ್ಲಿ ಮೆಡಿಸಿನ್ಸ್ ಇದು ಟ್ಯಾಬ್ಲೆಟ್ ಕೊಡ್ತೇವೆ. ಕೆಲವರಿಗೆ ಆಗೋದಿಲ್ಲ ಅಂಥವರಿಗೆ ಕಾಂಬಿನೇಷನ್ ಆಫ್ ಮೆಡಿಸಿನ್ ಕೊಡ್ತೇವೆ. 2-3 ಮೆಡಿಸಿನನ್ನು ನಾವು ಒಟ್ಟಿಗೆ ಸೇರಿಸಿ ಕೊಡ್ತೇವೆ. ಅದರಲ್ಲೂ ಕಂಟ್ರೋಲ್ ಬರೆದವರಿಗೆ ಇನ್ಸುಲಿನ್ ಕೊಡ್ತೇವೆ. ಹಾಗೆ ಬೇರೆ ಬೇರೆ ಕ್ರಮಗಳುಂಟು. ಸರಿ ಸರಿ. ಈಗ ಈ ಮಧುಮೇಹ ಇರತಕ್ಕಂತಹ ರೋಗಿಗಳಿಗೆ ಸಾಮಾನ್ಯವಾಗಿ ಈ ಹಳ್ಳಿಯಲ್ಲಿ ಅವರು ಆಲೋಚನೆ ಮಾಡ್ತಕ್ಕಂಥದ್ದು ಆರೋಗ್ಯಕ್ಕಿಂತಲೂ ಜಾಸ್ತಿ ಹಣದ ಬಗ್ಗೆ. ಹೌದು. ಡಾಕ್ಟ್ರಲ್ಲಿಗೆ ಬಂದಾಗ ನೀವು ಮಧುಮೇಹ ಅಂತ ಹೇಳ್ತೀವಿ. ಹೌದು. ಅಫ್ಕೋರ್ಸ್ ಅವನ ಆರೋಗ್ಯದ ದೃಷ್ಟಿಯಿಂದ ಮಧುಮೇಹ ರೋಗಿಗಳು ತಮ್ಮ ಒಂದು ಜೀವಿತಾವಧಿಯಲ್ಲಿ ಯಾವ ಇತರ ಕಾಯಿಲೆಗಳ ಬಗ್ಗೆ ಕೂಡ ಚೆಕಪ್ ಮಾಡಿಸೋದು ಒಳ್ಳೆಯದು. ಅದು ನೀವು ಬಹುಶಃ ಇದರ ಬಗ್ಗೆ ಕೇಳ್ತಾ ಇದ್ದೀವಿ, ಯಾವ ಟೆಸ್ಟ್ಗಳು ನಿಮಗೆ ಬೇಕು? ಹೌದು ಹೌದು. ಓಕೆ. ಯಾಕಂದ್ರೆ ನೀವು ಬೇರೆ ಬೇರೆ ಅಸೋಸಿಯೇಟೆಡ್ ರೋಗಗಳು ಇದಕ್ಕೆ ಅಂಟಿಕೊಂಡಿರ್ತದೆ ಅಂತ ಹೇಳ್ತಾ ಇದ್ದೀರಿ. ಆದ ಕಾರಣ ಅವನ ಆರೋಗ್ಯ ದೃಷ್ಟಿಯಲ್ಲಿ ಅವನು ಇತರ ರೋಗಗಳ ಬಗ್ಗೆಯೂ ಕೂಡ ಟೆಸ್ಟಿಗೆ ಒಳಪಡಬೇಕಾದ ಅಗತ್ಯ ಉಂಟು ಅಂತ ನಾನು ಹೇಳ್ತಾ ಇದ್ದೀನಿ. ಇದು ತುಂಬ ಗಮನ ನಾವು ಕೊಡಬೇಕಾದಂಥ ಪ್ರಶ್ನೆ. ಯಾಕಂತ ಹೇಳಿದರೆ ಡಯಾಬಿಟಿಸ್ ಅಂತ ಬಂದ ಕೂಡಲೇ ನಾವು ಅವನಿಗೆ ಡಯಾಬಿಟಿಸ್, ಮಧುಮೇಹ, ಶುಗರ್ ಚೆಕ್ ಮಾಡೋದು ಖಂಡಿತ ಅಗತ್ಯ. ಅದರೊಟ್ಟಿಗೆ ಅವನ ಹೃದಯ ಹೇಗಿದೆ, ಅವನ ಕಿಡ್ನಿ ಹೇಗಿದೆ, ಅವನ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಉಂಟಾ, ಅವನಿಗೆ ಇತರ ಥೈರಾಯ್ಡ್ ಪ್ರಾಬ್ಲಮ್ ಉಂಟಾ, ಅಥವಾ ಲಿವರಲ್ಲಿ ಎಂಥಾರು ಪ್ರಾಬ್ಲಮ್ ಉಂಟಾ ಅಂತೆಲ್ಲ ಚೆಕ್ ಮಾಡಬೇಕಾಗ್ತದೆ. ಈಗ ಒಂದು ಪೇಷಂಟ್ ನನ್ನ ಹತ್ರ ಹೊಸ ಪೇಷಂಟ್ ಬರ್ತಾನೆ ಅಂತ ಇಟ್ಕೊಳ್ಳೋ, ಈಗ ಅವನಿಗೆ ಡಯಾಬಿಟಿಸ್ ಅಂತ ಕನ್ಫರ್ಮ್ ಆಯಿತು. ನಾನು ಅವನಿಗೆ ಏನೆಲ್ಲ ಟೆಸ್ಟ್ ಮಾಡಲಿಕ್ಕೆ ಹೇಳ್ತೇನೆ ಅಂತ ಹೇಳಿದರೆ, ಕೆಲವು ನಾವು ಸಾಮಾನ್ಯವಾಗಿ ಮಾಡುವಂಥ ಒಂದು ರೂಟೀನ್ ಟೆಸ್ಟ್ಗಳೇ ಉಂಟು. ರಕ್ತ ಎಷ್ಟಿದೆ ಹೇಳ್ತೇವೆ, ಹಿಮೋಗ್ಲೋಬಿನಲ್ಲಿ ಎಷ್ಟಿದೆ ಅಂತ ಹೇಳ್ತೇವೆ. ಮತ್ತು ಖಾಲಿ ಹೊಟ್ಟೆಗೆ ನಾವು ಹೆಚ್ಚಾಗಿ ಬರಲಿಕ್ಕೆ ಹೇಳ್ತೇವೆ. ಫಸ್ಟಿಗೆ ಖಾಲಿ ಹೊಟ್ಟೆಗೆ ಶುಗರ್ ಎಷ್ಟಿದೆ ಅಂತ ಹೇಳ್ತೇವೆ. ಮತ್ತು ನಾನು ನಿಮಗೆ ಆಗ ಹೇಳಿದೆ HbA1c ಅಂತ ಒಂದು ಟೆಸ್ಟ್ ಉಂಟು, ಈಗ ಇತ್ತೀಚೆಗೆ ಬಂದಂಥ ಟೆಸ್ಟ್. ತುಂಬ ಗಮನ ಕೊಡಬೇಕಾದಂಥ ಪರೀಕ್ಷೆ ಅದು. ಯಾಕಂತ ಹೇಳಿದರೆ ಅದು ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಇರ್ತವೆ. ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಹೀಗಿರ್ತವೆ. ಕೆಂಪು ರಕ್ತ ಕಣದಲ್ಲಿ ಹಿಮೋಗ್ಲೋಬಿನ್ ಅಂತ ಹೇಳೊಂದು ಪ್ರೋಟೀನ್ ಇರ್ತದೆ. ಅದು ನಮ್ಮ ಇದಕ್ಕೆ ಕಲರ್ ಕೊಡುವಂಥ ಒಂದು ಪ್ರೋಟೀನ್. ಈ ಹಿಮೋಗ್ಲೋಬಿನ್ ಅಂತ ಹೇಳುವಂಥದ್ದು ರಕ್ತದ ಅಲ್ಲಿರುವಂಥ ಸಕ್ಕರೆ ಅಂಶವನ್ನು ಎಳ್ಕೊಳ್ತದೆ, ಗೊತ್ತಾಯ್ತಾ? ಸೊ ಎಳ್ಕೊಂಡ ಕೊಳ್ಳೆ ಅದರಲ್ಲಿ ಶೇಖರ ಆಗ್ತಾ ಹೋಗ್ತದೆ. ಒಂದು ರಕ್ತ ಕಣ 120 ದಿವಸ ಬಾಳಿಕೆ ನಡೆಸ್ತದೆ. ಸೊ ಆ ಟೈಮಲ್ಲಿ ಇದು ನಿಮಗೆ ಶೇಖರ ಆಗ್ತಾ ಹೋಗ್ತದೆ ನಮ್ಮ ರಕ್ತದ ಕಣದಲ್ಲಿ. ಅದಕ್ಕೆ ನಾವು ಅದನ್ನು 3 ತಿಂಗಳಿಗೆ ಮಾಡಿ HbA1c ಅಂತ ಹೇಳುವ ಟೆಸ್ಟ್ ಮಾಡ್ತೇವೆ. ಅದು ಜಾಸ್ತಿ ಇದ್ದರೆ ಆ ವ್ಯಕ್ತಿಯ ಶುಗರ್ ಲೆವೆಲ್, ಅವನ ತೊಂದರೆಗಳು ಜಾಸ್ತಿ ಇದೆ ಅಂತ ಲೆಕ್ಕ. ಸಾಮಾನ್ಯವಾಗಿ ಅದು 4.6ರಿಂದ 5.5 ಇರಬೇಕು. 5.5ರಿಂದ ಒಂದು 6.4ರವರೆಗೆ ಇದ್ದರೆ ಅವನಿಗೆ ಪ್ರೀ ಡಯಾಬಿಟಿಸ್ ಇದೆ ಅಂತ ಲೆಕ್ಕ. 6.4ಕ್ಕಿಂತ ಜಾಸ್ತಿ ಇದ್ದರೆ, 7ಕ್ಕಿಂತ ಜಾಸ್ತಿ ಹೋದರೆ ಅವನಿಗೆ ಡೆಫಿನೆಟ್ ಡಯಾಬಿಟಿಸ್ ಇದೆ, ನಾವು ಅವನಿಗೆ ಟ್ರೀಟ್ಮೆಂಟ್ ಖಂಡಿತ ಶುರು ಮಾಡಬೇಕು ಅಂತ ಲೆಕ್ಕ. ಜಾಸ್ತಿ ಆದಷ್ಟು ಅವನು ಮೆಡಿಸಿನ್ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಫ್ಯೂಚರಲ್ಲಿ ಒಂದು 5 ವರ್ಷ 10 ವರ್ಷ ಬಿಟ್ಟು ಅವನಿಗೆ ಕಿಡ್ನಿ ಪ್ರಾಬ್ಲಮ್ ಬರ್ಬೋದು, ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, ಸ್ಟ್ರೋಕ್ ಬರ್ಬೋದು. ಇದನ್ನು ಇಂಡಿಕೇಶನ್ ಮಾಡ್ತದೆ. ಈಗ ಇವತ್ತಿನ ಶುಗರ್ ನಾವು ಚೆಕ್ ಮಾಡೋದನ್ನು ಮಾಡ್ಬೋದು. ಇವತ್ತು ನಾನು ಬರುವಾಗ ನಿಮಗೆ ಬ್ಲಡ್ ತೆಗೆದು ಚೆಕ್ ಮಾಡ್ಬೋದು. ಆದರೆ ಇವತ್ತು ಬಂದ ಪೇಷಂಟಿಗೆ 3 ತಿಂಗಳ ಹಿಂದೆ ಎಷ್ಟು ಶುಗರ್ ಇತ್ತು ಅಂತ ಹೇಳುವಂಥ ನನಗೆ ಇವತ್ತು ಗೊತ್ತಿರೋದಿಲ್ಲ. ಅದು HbA1c ಗೊತ್ತಾಗ್ತದೆ. ಅದು ತುಂಬ ಅಗತ್ಯವಾದಂಥ ಟೆಸ್ಟ್. ಇದನ್ನು ಕಡಿಮೆ ಪಕ್ಷದಲ್ಲಿ 3-4 ತಿಂಗಳಿಂದ ಮಾಡಿಸಬೇಕು. ಆದರೆ ಇದು ಕಾಸ್ಟ್ಲಿ. ಇದು ಸಾಧಾರಣ 500 ರೂಪಾಯಿ ಅಷ್ಟು ನಿಮಗೆ ಖರ್ಚು ಬೀಳ್ತದೆ. 400ರಿಂದ ಬೇರೆ ಬೇರೆ ಲ್ಯಾಬ್ಗಳಲ್ಲಿ 500 ರೂಪಾಯಿ ಅಷ್ಟು ಖರ್ಚು ಬೀಳ್ತದೆ. ಇದನ್ನು ಎಲ್ರಿಗೂ ಮಾಡಿಸಲಿಕ್ಕೆ ಆಗೋದಿಲ್ಲ. ಆದರೆ ವರ್ಷಕ್ಕೆ ಒಂದು ಸರಿ ಮಾಡಿಸಲೇಬೇಕು, ಅದಗತ್ಯ. 2 ಸಲ ಮಾಡಲಿಕ್ಕಾದರೆ ಭಾರಿ ಒಳ್ಳೆಯದು. ಆಗ ನಮಗೆ ಅದನ್ನು ಟ್ರೀಟ್ಮೆಂಟನ್ನು ಕರೆಕ್ಟಾಗಿ ಫಾಲೋಅಪ್ ಮಾಡಲಿಕ್ಕಾಗ್ತದೆ. 13% ಇರುವವರಿಗೆ, ನನ್ನ ಪೇಷಂಟ್ಗಳಿಗೆ 6% ಬಂದವರು ಇದ್ದಾರೆ, ಅಷ್ಟು ಕಡಿಮೆ ಆದವರು ಇದ್ದಾರೆ. ಆದರೆ ಅವರು ಟೈಟ್ ಶೆಡ್ಯೂಲಲ್ಲಿ ತುಂಬ ಗಮನವಿಟ್ಟು ಟ್ರೀಟ್ಮೆಂಟನ್ನು ಮಾಡಬೇಕು. ಮತ್ತು ಇನ್ನು ಮಾಡಲಿಕ್ಕಿರುವಂಥದ್ದು ಲಿಪಿಡ್ ಪ್ರೊಫೈಲ್ ಅಂತ ಹೇಳ್ತಾರೆ. ಅಂದರೆ ಖಾಲಿ ಹೊಟ್ಟೆ ನೀವು ನಿಮ್ಮ ಬ್ಲಡ್ಡಲ್ಲಿ ಕೊಬ್ಬಿನಾಂಶ ಎಷ್ಟಿದೆ ಅಂತ ನೋಡಬೇಕು. ಕೊಬ್ಬಿನಾಂಶ ಜಾಸ್ತಿ ಆದ ಕೂಡಲೇ ನಮಗೆ ಬೇರೆ ಬೇರೆ ಪ್ರಾಬ್ಲಮ್ ಆಗ್ತದೆ. ಈ ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ ಕೊಬ್ಬಿನಾಂಶ ಹೋಗಿ ಅಂಟಿಕೊಳ್ಳುವಾಗ ಏನಾಗ್ತದೆ, ಈ ಸಣ್ಣ ರಕ್ತದಲ್ಲಿ ಕೊಬ್ಬಿನಾಂಶ ಅಂಟಿಕೊಟ್ಟು ಅದು ಬ್ಲಾಕ್ ಆಗಿಬಿಡ್ತದೆ. ಅದಕ್ಕಿಂತ ಆಚೆ ರಕ್ತ ಹೋಗೋದಿಲ್ಲ.
ರಕ್ತ ಹೋಗೋದಿಲ್ಲ ಅಂತದ್ದು ಒಳ್ಳೆ ಅದನ್ನು ಮುಂದಿನ ಪಾರ್ಟ್ ಹೋಗ್ತದೆ. ಈಗ ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಬರ್ತದೆ ಅಂತ ಹೇಳ್ತಾರೆ. ಇದೇ ಕಾರಣ ಹಾರ್ಟಲ್ಲಿರುವಂಥ ಸಣ್ಣ 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 ರಕ್ತನಾಳಗಳಲ್ಲಿ ಈ ಕೊಬ್ಬಿನಾಂಶ ಶೇಖರಾಗಿ ಅದಕ್ಕಿಂತ ಮುಂದೆ ರಕ್ತ ಹೋಗೋದಿಲ್ಲ. ರಕ್ತ ಹೋಗೋದಕ್ಕೊಳ್ಳೆ ಆ ರಕ್ತ ನಾಳದ ಯಾವ ಭಾಗಗಳು ರಕ್ತ ನಿಮಗೆ ಹಾರ್ಟಲ್ಲಿ ಸಪ್ಲೈ ಆಗಬೇಕಲ್ಲ ಅದೆಲ್ಲ ಸತ್ತೋಗ್ತದೆ. ಕಿಡ್ನಿಗೆ ಸಹ ಹಾಗೆ ಆಗ್ತದೆ. ಕಿಡ್ನಿಯನ್ನು ನೀವು ಪ್ರಾಪರ್ ಇದು ತಗೊಳ್ಳಿಲ್ಲ ಅಂದರೆ ಇದೇ ಲಕ್ಷಣಗಳು ಕಿಡ್ನಿ ಸಹ ಡ್ಯಾಮೇಜ್ ಬರ್ತದೆ. ಮತ್ತು ಸ್ಟ್ರೋಕ್ ಬರೋದು ಇದೇ ಕಾರಣಕ್ಕೆ. ತಲೆಯಲ್ಲಿ ಒಂದು ಮಿದುಳಿಗೆ ಆಘಾತ ಆಗಿ ಒಂದು ಸೈಡಿಗೆ ಪ್ಯಾರಾಲಿಸಿಸ್ ಪಕ್ಷಪಾತ ಬರ್ತದಲ್ಲ, ಇದೇ ಕಾರಣಕ್ಕೆ ಬರೋದು ಸ್ಟ್ರೋಕ್ ಅಂತ ಹೇಳ್ತೇವೆ. ಇದನ್ನೆಲ್ಲ ಬರೋದಾಗೆ ನಾವು ಮಾಡಬೇಕಾದ್ರೆ ಇದೆಲ್ಲ ಟೆಸ್ಟ್ ನಾವು ಆಗಾಗ ಮಾಡ್ತಾ ಇರಬೇಕು. ಸಾಮಾನ್ಯವಾಗಿ ಈ ಕೊಬ್ಬಿನಾಂಶ ಅಂತ ಚೆಕ್ ಮಾಡುವಂಥದ್ದು ಟೆಸ್ಟನ್ನು ನೀವು 6 ತಿಂಗಳಿಗೊಮ್ಮೆ ಮಾಡಿಸಿದರೆ ಉತ್ತಮ. ಮತ್ತು ಇನ್ನೊಂದು ಹೇಳಿದೆ ಲಿವರ್ ಫಂಕ್ಷನ್ ಟೆಸ್ಟ್ ಅಂತಂದು ಹೇಳಿದೆ, ಅದು ನಾವು ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ ಮಾಡಿದರೆ ಸಾಕಾಗ್ತದೆ. ಮತ್ತು ಮೂತ್ರ ಟೆಸ್ಟ್ ಮಾಡಬೇಕಾಗ್ತದೆ. ಮೂತ್ರದಲ್ಲಿ ನಮಗೆ ಮೈಕ್ರೋ ಆಲ್ಬ್ಯುಮಿನ್ಯೂರಿಯಾ ಅಂತ ಒಂದು ಟೆಸ್ಟ್ ಉಂಟು. ಅದೇನಂತ ಹೇಳಿದರೆ ಕಿಡ್ನಿಗೆ ಡ್ಯಾಮೇಜ್ ಆಗ್ತಾ ಇದ್ದಾಗೆ ಅದು ಮೂತ್ರದಲ್ಲಿ ಪ್ರೋಟೀನನ್ನು ಸ್ರವಿಸ್ತದೆ. ನಾರ್ಮಲ್ ಮನುಷ್ಯನಿಗೆ ನಿಮಗೆ ಮೂತ್ರದಲ್ಲಿ ಪ್ರೋಟೀನ್ ಹೋಗೋದಿಲ್ಲ, ಆಲ್ಬುಮಿನ್ ಅಂತ ಹೇಳ್ತೇವೆ, ಹೋಗೋದಿಲ್ಲ. ಆದರೆ ಈ ಶುಗರ್ ಬಂದವರಿಗೆ ಕಿಡ್ನಿ ಡ್ಯಾಮೇಜ್ ಆಗಿ ಅದರಿಂದಾಗಿ ಪ್ರೋಟೀನ್ ಮೂತ್ರದಲ್ಲಿ ಪಾಸಾಗಿ ಹೋಗ್ತದೆ. ಇದನ್ನು ಕಂಡುಹಿಡಿಯುವಂಥ ಅರ್ಲಿಯೆಸ್ಟ್ ಟೆಸ್ಟ್ ಮೈಕ್ರೋ ಆಲ್ಬುಮಿನ್ ಅಂತ ಉಂಟು. ನಾವು ಅದಕ್ಕೆ ಟೆಸ್ಟ್ ಮಾಡುವಂಥ ಕೆಲವು ಇದು ನಮ್ಮ ಹತ್ರ ಉಂಟು. ಅದನ್ನು ಮೈಕ್ರೋ ಆಲ್ಬುಮಿನ್ ಅಂತ ಹೇಳುವಂಥದ್ದು ನಮ್ಮ ಮೂತ್ರದಲ್ಲಿ ಹೋಗುವಂಥ ಒಂದು ಪ್ರೋಟೀನ್. ಇದನ್ನು ಕೆಲವು ಟೆಸ್ಟ್ಗಳ ಮೂಲಕ ನಾವು ಅರ್ಲಿಯೆಸ್ಟ್ ಸ್ಟೇಜಲ್ಲಿ ಫೈಂಡ್ ಔಟ್ ಮಾಡಲಿಕ್ಕಾಗ್ತದೆ. ಈ ಮೈಕ್ರೋ ಆಲ್ಬುಮಿನ್ ಅಂತ ಹೇಳುವಂಥದ್ದು ಮೂತ್ರದಲ್ಲಿ ಹೋಗ್ತಾ ಉಂಟು ಅಂತ ಹೇಳಿದರೆ ಅದು ನಮಗೆ ಒಂದು ತಲೆಗೆ ಬೆಲ್ ಹೊಡಿಬೇಕು. ಏನೋ ಒಂದು ಕಿಡ್ನಿಯಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಇದನ್ನು ಈ ಸ್ಟೇಜಲ್ಲಿ ನಮಗೆ ನಿಲ್ಲಿಸ್ಲಿಕ್ಕೆ ಆಗ್ತದೆ, ಕಿಡ್ನಿಗೆ ಡ್ಯಾಮೇಜ್ ಆಗೋದಾಗೆ ಮಾಡಲಿಕ್ಕೆ ಆಗ್ತದೆ. ಅದೆಲ್ಲ ನಾವು ಹಾಗಾಗಿ ಟೆಸ್ಟ್ ಮಾಡ್ತಾ ಇರ್ತೇವೆ. ಇದೆಲ್ಲ ಒಂದು 3 ರಿಂದ 6 ತಿಂಗಳವರೆಗೆ ನಾವು ರಿಪೀಟ್ ಮಾಡ್ತಾ ಇರ್ತೇವೆ ನಮ್ಮಲ್ಲಿ ರೆಗ್ಯುಲರ್ ಆಗಿ ಪೇಷಂಟ್ ಬರ್ತಾ ಇದ್ದರೆ. ಇದು ಹೆಚ್ಚಾಗಿ ಮಾಡುವಂಥ ಟೆಸ್ಟ್. ಮತ್ತು ಕಿಡ್ನಿಗೆ ಸಂಬಂಧಪಟ್ಟು ಸೀರಮ್ ಕ್ರಿಯೇಟಿನ್ ಅಂತ ಉಂಟು, ಮತ್ತು ಬ್ಲಡ್ ಯೂರಿಯಾ ಅಂತ ಉಂಟು. ಅದು ನಾವು ಆಗಾಗ ಚೆಕ್ ಮಾಡಿಕೊಂಡು ಕಿಡ್ನಿಗೆ ಡ್ಯಾಮೇಜ್ ಆಗಿದೆಯಾ ಅಂತ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಇದೆಲ್ಲದರ ಉದ್ದೇಶ ಏನಂತ ಹೇಳಿದರೆ ಈ ಸಕ್ಕರೆ ಕಾಯಿಲೆ ಬಂದವರು ಯಾವುದೇ ಒಂದು ಎಕ್ಸ್ಟ್ರಾ ಕಾಯಿಲೆಯಿಂದ ನರಳಬಾರ್ದು. ಅವರ ಫ್ಯೂಚರಲ್ಲಿ ಅವರಿಗೆ 60 ವರ್ಷ ಆಗುವಾಗ 70 ವರ್ಷ ಆಗುವಾಗ ಸ್ಟ್ರೋಕ್ ಆಗಬಾರ್ದು. ಈಗ ನೋಡಿ, ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಇಟ್ಕೊಳ್ಳೋ, ಅದರಲ್ಲಿ ಬೇರೆ ಬೇರೆ ಸ್ಟೇಜಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ಜೋರಾದವರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಕೆಲವು ಸರಿ ಅವರ ವಿಧಿ ಆಗಿರ್ತದೆ. ಆದರೆ ರಿಕವರಿ ಆಗೋರು ಪೂರ್ತಿ ರಿಕವರಿ ಆಗ್ತಾರೆ. ಆದರೆ ಈ ಸ್ಟ್ರೋಕ್ಸ್ ಅಂತ ಹೇಳೋ ಒಂದು ಕಾಯಿಲೆ ಉಂಟಲ್ಲ, ಸೆರೆಬ್ರಲ್ ಸ್ಟ್ರೋಕು, ನಾನು ಯಾಕೆ ಅದನ್ನು ಒತ್ತಿ ಹೇಳ್ತೇನೆ, ಅದನ್ನು ತಡೆಗಟ್ಟಲಿಕ್ಕೆ ಆಗುವಂಥ ಒಂದು ಕಾಯಿಲೆ. ಅದು ನಿಮಗೆ ಒಂದು ಭಾಗ ದೇಹದಲ್ಲಿ ಇಲ್ಲ ಅಂತ ಹೇಳಿದ್ರೆ ಆ ಮನುಷ್ಯ ಲೈಫ್ ಲಾಂಗ್ ನರಳಬೇಕು. ರೋಗಿ ಮಾತ್ರ ನರಳೋದಿಲ್ಲ, ಮನೆಯವರೆಲ್ಲ ನರಳಬೇಕು. ಸೊ ಇದನ್ನೆಲ್ಲ ನಾವು ತಡೆಗಟ್ಟಲಿಕ್ಕೆ ಆಗ್ತದೆ. ಇದ್ರ ಬಗ್ಗೆ ನಮ್ಮ ಗ್ರಾಮೀಣ ಭಾಗದ ಜನರು ತುಂಬ ಗಮನ ವಹಿಸಬೇಕು. ಯಾಕಂತ ಹೇಳಿದ್ರೆ ಹೆಚ್ಚಿನವರು ಇದೊಂದು ದೇವರ ಇದು ಒಂದು ಉಪದ್ರದಿಂದ ಆಗುವಂಥದ್ದು ಅಂಥದ್ದೆಲ್ಲ ಯೋಚನೆ ಇಟ್ಕೊಳ್ತಾರೆ. ಆದರೆ ಸ್ಟ್ರೋಕ್ಸ್ ಅಂತ ಹೇಳುವಂಥದ್ದನ್ನು ಕಂಪ್ಲೀಟ್ ತಡೆಗಟ್ಟಲಿಕ್ಕೆ ಆಗುವಂಥ ಒಂದು ಕಾಯಿಲೆ. ಅದಕ್ಕೆ ಒಂದು ಕಾರಣ ಡಯಾಬಿಟೀಸ್. ನಾವು ಅದರ ಬಗ್ಗೆ ಗಮನದಲ್ಲಿ ಇಟ್ಕೊಳ್ಬೇಕು. ಬಹುಶಃ ಈ ಒಂದು ಹಳ್ಳಿ ಪ್ರದೇಶದ ಜನರನ್ನು ಉದ್ದೇಶಿಸಿ ನಾವು ಒಂದು ಶಿಕ್ಷಣದ ರೂಪದಲ್ಲಿ ಒಂದು ಇಂಟರ್ವ್ಯೂ ಮಾಡ್ಕೊಂಡಿದ್ದೀವಿ. ಕೆಲವರು ಹೇಳ್ತಾರೆ, ಈ ಹಳ್ಳಿ ಮದ್ದಿನಿಂದ ಗಿಡಮೂಲಿಕೆಗಳಿಂದ ನೀವು ಎಷ್ಟೇ ಮದ್ದು ಕೊಡಿ, ನೆಕ್ಸ್ಟ್ ಇಷ್ಟನೇ ತಾರೀಕಿಗೆ ಬನ್ನಿ ಅಂತ ಹೇಳ್ತೀರಿ. ಆದರೂ ಕೂಡ ಮನೆಗೆ ಹೋದಾಗ ಯಾರೋ ಸ್ವಲ್ಪ ಅವರಿಗೆ ಹೀಗೆ ಹೇಳಬಹುದು ಅಂತ ನನ್ನ ಅಭಿಪ್ರಾಯ. ಹಳ್ಳಿ ಮದ್ದಿನಿಂದ ಅದು ಗುಣ ಆಗ್ತದೆ, ಗಿಡಮೂಲಿಕೆಗಳ ಗುಣ ಆಗ್ತದೆ, ಅಲ್ಲಿ ಒಬ್ಬರು ಇದ್ದಾರೆ ಅವರಲ್ಲಿಗ ಕರ್ಕೊಂಡು ಹೋಗ್ತೇನೆ ಗುಣ ಆಗ್ತದೆ. ಸೊ ಈ ಬಗ್ಗೆ ಒಂದು ಸತ್ಯಾಂಶ ತಿಳಿದುಕೊಳ್ಳಬೇಕಾದಂಥ ದೃಷ್ಟಿಯಿಂದ ನಿಮ್ಮ ಸಲಹೆ ಜನರಿಗೆ ಏನು ಹೇಳ್ಬೋದು? ಓಕೆ, ನೋಡಿ, ಯಾವುದೇ ಒಂದು ಪದ್ಧತಿ ಆಗ್ತದೆ ಅಂತ ಆಗಬೇಕು ಅಂತಿದ್ರೆ ಆ ಪದ್ಧತಿಯನ್ನು ಫಾಲೋ ಮಾಡುವಾಗ ಅದು ಸಕ್ಸಸ್ ಆಗಬೇಕು. ಈಗ ಹಳ್ಳಿ ಮದ್ದು ಆಗ್ತದೆ ಅಂತ ಯಾಕೆ ಹೇಳ್ತಾರೆ? ಹಳ್ಳಿ ಮದ್ದು ಕೊಡುವಾಗ ಆ ಕಾಯಿಲೆ ಕಡಿಮೆ ಆಗಿರುವಂಥ ಸೂಚನೆ ಅವರಿಗೆ ಬಂದಿರಬೇಕು. ಇದು ಯಾಕೆ ಆಗತ್ತೆ ಅಂತ ಹೇಳಿದ್ರೆ, ನಿಮಗೆ ಆರಂಭಿಕ ಹಂತದಲ್ಲಿ ಶುಗರ್ ಇನ್ನೊಂದು 150, 160, 170 ಅಂತಿರುವಾಗ ಹಳ್ಳಿ ಮದ್ದಿನವರು ಸಹ ನೀವು ಪಥ್ಯ ಮಾಡಿ ಅಂತ ಹೇಳ್ತಾರೆ ಅಲ್ವಾ? ಸೊ ಅದೇನಾಗತ್ತೆ ಅಂತ ಹೇಳಿದ್ರೆ ಆ ಹಳ್ಳಿ ಮದ್ದು, ಆಯುರ್ವೇದ, ಹೋಮಿಯೋಪತಿ, ಯುನಾನಿ, ಆಲೋಪತಿ, ಸೂಜಿ ಚಿಕಿತ್ಸೆ ಎಲ್ಲ ಎಫೆಕ್ಟಿವ್ ಇಲ್ಲ ಅಂತ ಹೇಳಿಸ್ತಾ ಇದ್ದೇವೆ, ಎಲ್ಲ ಎಫೆಕ್ಟ್ ಉಂಟು. ಆದರೆ ಅದು ಯಾವ ಹಂತದವರೆಗೆ ನಾವು ಅದನ್ನು ಫಾಲೋ ಮಾಡುವುದು ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ನಾವು ಹೇಳೋದು, ಈ ಕಾಯಿಲೆ ಬಗ್ಗೆ ಸರಿಯಾಗಿ ಅರಿವಿಗೆ ತಿಳ್ಕೊಂಡ್ರೆ
ಹಳ್ಳಿ ಮದ್ದು ಮಾಡುವವರು ಸಹ ಸರಿಯಾದ ದಾರಿಗೆ ಬರ್ತಾರೆ, ಸರಿಯಾದ ಔಷಧಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಇನ್ನೂ ಕೆಲವರು ಇರ್ತಾರೆ, ನೀವು ಈ ಮದ್ದು ತಗೊಳ್ಳಿ, ಟೆಸ್ಟೇ ಮಾಡಬೇಡಿ ಅಂತ ಹೇಳ್ತಾರೆ. ನಾವು ಕೆಲವರನ್ನು ಹಾಗೆ ಮಾಡಿದ್ದು ನೋಡಿದ್ದೇನೆ. ನೀವು ಟೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಮದ್ದು ತೊಗೊಳ್ತಾ ಇರಿ ಅಂತ ಹೇಳ್ತಾರೆ. ಅದು ತಪ್ಪದು. ನೀವು ಯಾವುದೇ ರೀತಿ ಫಾಲೋ ಮಾಡಿ, ಆಯುರ್ವೇದ ಫಾಲೋ ಮಾಡಿ, ಹೋಮಿಯೋಪತಿ ಫಾಲೋ ಮಾಡಿ, ಹಳ್ಳಿ ಮದ್ದು ಫಾಲೋ ಮಾಡಿ, ಕಾಲಕ್ಕೆ ಚೆಕ್ ಮಾಡಬೇಕು. ನೀವು ಕಾಲಕ್ಕೆ ಚೆಕ್ ಮಾಡಿಕೊಂಡ್ರೆ ನಿಮಗೆ ಶುಗರ್ ಜಾಸ್ತಿ ಇದ್ದರೆ ಖಂಡಿತ ನಿಮಗೆ ಜಾಸ್ತಿ ಇದೆ ಅಂತ ಲೆಕ್ಕ. ಸೊ ಟೆಸ್ಟ್ ಮಾಡಿಕೊಳ್ಳದೆ ನಾವು ಯಾವ ಪದ್ಧತಿಯನ್ನು ಫಾಲೋ ಮಾಡಬೇಡಿ. ನಾನು ಕೊಡುವ ಔಷಧಿಯನ್ನು ಸಹ ಫಾಲೋ ಮಾಡಬೇಡಿ. ನೀವು ಟೆಸ್ಟ್ ಮಾಡಿ, ನಿಮ್ಮಲ್ಲಿ ಶುಗರ್ ಸರಿ ಇದೆ ಅಂತ ತಿಳ್ಕೊಳ್ಳಿ, ನಿಮ್ಮ ಕೊಲೆಸ್ಟ್ರಾಲ್ ಸರಿ ಇದೆ ಅಂತ ತಿಳ್ಕೊಳ್ಳಿ, ನಿಮ್ಮ ಕಿಡ್ನಿ ಫಂಕ್ಷನ್ ಸರಿ ಇದೆ ಅಂತ ತಿಳ್ಕೊಳ್ಳಿ. ಇದೆಲ್ಲ ಭಾರಿ ಇಂಪಾರ್ಟೆಂಟ್. ಲಾಂಗ್ ಟರ್ಮಿಗೆ ನಿಮಗೆ ಜೀವನದುದ್ದಕ್ಕೆ ಏನೋ ಒಂದು ಅವಘಡಗಳು ಆಗಬಾರ್ದು ಅಂತಿದ್ದರೆ ನಾವೆಲ್ಲ ಈ ಕಾಲಕ್ಕೆ ಬೇಕಾದಂಥ ಒಂದು ಗಮನವನ್ನು ಹರಿಸ್ಕೊಳ್ಬೇಕು. ಈ ಮಧುಮೇಹ ರೋಗವನ್ನ ವ್ಯಾಯಾಮದಿಂದ ಸ್ವಲ್ಪ ಮಟ್ಟಿಗೆ ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಇದು ಯಾರಿಗೆ ಈ ವ್ಯಾಯಾಮ ಅಗತ್ಯ, ಅಥವಾ ಯಾರಿಂದ ಸಲಹೆ ಪಡೆದು ಈ ವ್ಯಾಯಾಮವನ್ನು ಮಾಡಿಕೊಂಡು ನೀವು ಸಾಗಬೇಕು, ಈ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟರೆ. ಓಕೆ, ಈಗ ನೀವು ಕೇಳಿದ್ರೆ ವ್ಯಾಯಾಮದಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ, ಅದನ್ನು ಸ್ವಲ್ಪ ನಾವು ಬದಲಾವಣೆ ಮಾಡಬೇಕಾಗ್ತದೆ. ಸ್ವಲ್ಪ ಮಟ್ಟಿಗಲ್ಲ, ದೊಡ್ಡ ಮಟ್ಟಿಗೆ. ವ್ಯಾಯಾಮ ಅಂತ ಹೇಳುವಂಥದ್ದು ಡಯಾಬಿಟಿಸಿದ್ದು ಪಾರ್ಟ್ ಆ್ಯಂಡ್ ಪಾರ್ಸಲ್. ಈಗ ನಾವು ವೈಜ್ಞಾನಿಕವಾಗಿ ಈಗ ಹೇಗೆ ಬೆಳೆದು ಬಂದಿದೆ ಅಂತ ಹೇಳಿದರೆ, ಒಂದು ವಾರಕ್ಕೆ ಮಿನಿಮಮ್ 150 ನಿಮಿಷ, ಮಿನಿಮಮ್ 150 ನಿಮಿಷ ಒಂದು ವಾರಕ್ಕೆ. ನೀವೇನು ದಿವಸ 1 ಗಂಟೆ 2 ಗಂಟೆ ವರ್ಕೌಟ್ ಮಾಡಬೇಕು ಅಂತಿಲ್ಲ, ವ್ಯಾಯಾಮ ಮಾಡಬೇಕು ಅಂತಿಲ್ಲ. ಒಂದು ದಿವಸಕ್ಕೆ 20 ರಿಂದ 25 ನಿಮಿಷಗಳಷ್ಟು ವ್ಯಾಯಾಮ ಮಾಡಿದರೆ ಸಾಕು. ನಮ್ಮ 24 ಗಂಟೆಯಲ್ಲಿ ಅಷ್ಟನ್ನು ನಮ್ಮ ಆರೋಗ್ಯಕ್ಕೋಸ್ಕರ ಮೀಸಲಾಗಿಡುವಂಥದ್ದು ಖಂಡಿತ ಸಾಧ್ಯ ಇಲ್ಲದೇ ಇಲ್ಲ. ಖಂಡಿತ ಮಾಡ್ಬೋದು. ಏನು ವ್ಯಾಯಾಮ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಇದಕ್ಕೆ ನಾವು ಹೇಳ್ತೇವೆ ಆ್ಯರೋಬಿಕ್ ಎಕ್ಸಸೈಸಸ್ ತುಂಬ ಇಂಪಾರ್ಟೆಂಟ್. ಆ್ಯರೋಬಿಕ್ ಮತ್ತು ಎಕ್ಸಸೈಸಲ್ಲಿ 2 ವಿಧ, ಆ್ಯರೋಬಿಕ್ ಮತ್ತು ರೆಸಿಸ್ಟೆನ್ಸ್. ಆ್ಯರೋಬಿಕ್ ಅಂತ ಹೇಳಿದರೆ ನಡೆಯೋದು, ಓಡೋದು, ಜಾಗಿಂಗ್, ಸ್ವಿಮ್ಮಿಂಗ್, ಇಂಥದ್ದು ಏನು ಮಾಡಲಿಕ್ಕಾದರೂ ಉತ್ತಮ. ಮತ್ತು ನೀವು ವೆಯ್ಟ್ ಎತ್ತುವಂಥದ್ದು, ಜಿಮ್ಗೆ ಹೋಗ್ಬೋದು, ವೆಯ್ಟ್ ಎತ್ತುವಂಥದ್ದು ಮಾಡ್ಬೋದು, ಅದು ಸಹ ಮಾಡ್ಬೋದು. ಬಟ್ ಏನು ಮಾಡಿದರೂ ನೀವು 20 ನಿಮಿಷದಷ್ಟು ವ್ಯಾಯಾಮ ನಮ್ಮ ದೇಹಕ್ಕೆ ಅಗತ್ಯ. ಇದು ನಿಮಗೆ ಡಯಾಬಿಟಿಸ್ ಬಂದವರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಕರೆಕ್ಟಾಗಿ ನೀವು ಒಂದು ಜೀವನ ನಡೆಸಬೇಕು, ನಿಮಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದರೆ ದಿವಸಕ್ಕೊಂದು 20 ರಿಂದ 25 ನಿಮಿಷ ಕಡ್ಡಾಯವಾಗಿ ಮಾಡಲೇಬೇಕು. ಆದರೆ ನಾವು ಇದನ್ನು ಹೇಳುವಾಗ ಏನಾಗುತ್ತೆ ಅಂತ ಹೇಳಿದರೆ, ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಕೆಲಸ ಮಾಡೋರು ಜಾಸ್ತಿ. ನಾವು ಅಂಥವರಿಗೂ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ನಾನೊಂದು ಟ್ರೆಂಡ್ ಗಮನಿಸಿದೆ. ಅಂತ ಹೇಳಿದರೆ, ಇಚ್ಚಿ ಡಾಕ್ಟ್ರ್ ಏನು ದಿನೋಲ ಒಂಜಿ 100 ರಬ್ಬರ್ 3 ರೂಪಾಯಿ ಏನಕ್ಕೆ ಎಕ್ಸಸೈಸ್ ಬೇಕಾ ಅಂತ ಕೇಳೋರು ಇದ್ದಾರೆ. ಎಕ್ಸಸೈಸ್ ಅಂತ ಹೇಳಿದರೆ, ವ್ಯಾಯಾಮ ಅಂತ ಹೇಳಿದರೆ, ನಮ್ಮ ದೇಹಕ್ಕೆ ನೀವು ವ್ಯಾಯಾಮ ಮಾಡುವಾಗ ನಿಮ್ಮ ಹೃದಯದ ಬಡಿತ ಒಂದು 100 ರಿಂದ 120ರವರೆಗೆ ಹೋಗಬೇಕು. ಅಷ್ಟು ಹೋಗದಿದ್ದರೆ ನಮ್ಮ ದೇಹದ ಶಕ್ತಿ ಖರ್ಚಾಗೋದಿಲ್ಲ. ಉದಾಹರಣೆಗೆ ನಾನು ಹೇಳ್ತೇನೆ, ಹೆಚ್ಚಿನವರು ಈ ಪ್ರಶ್ನೆ ಕೇಳ್ತಾರೆ, ದಿವಸ ಬೆಳಗ್ಗೆ ನಾನು 3 ಗಂಟೆಗೆ ಅದು ರಬ್ಬರಲ್ಲಿ ರಬ್ಬರ್ ತೆಗಿಲಿಕ್ಕೆ ಹೋಗ್ತೇನೆ, ಅದನ್ನಾಗಿ ನನಗೆ ವ್ಯಾಯಾಮ ಆಗ್ತದೆ. ನಾನು ಆಗೋದಿಲ್ಲ ಅಂತ ಹೇಳೋದು. ಯಾಕಂತ ಹೇಳಿದರೆ, ನೀವು ಒಂದು ಕಡೆ ಹೋಗಿ ನಿಲ್ತೀರಿ, ನಿಂತು ರಬ್ಬರ್ ತೆಗಿತೀರಿ, ಸ್ವಲ್ಪ ಹೊತ್ತು ಅಲ್ಲಿ ಇರ್ತೀರಿ, ಮತ್ತು ಇನ್ನೊಂದು ಕಡೆ ಹೋಗ್ತೀರಿ. ಆ ಟೈಮ್ ಗ್ಯಾಪಲ್ಲಿ ನಿಮ್ಮ ಹಾರ್ಟ್ ಫಾಸ್ಟ್ ಹೋಗೋದಿಲ್ಲ. ಸೊ ಅದೇನು ಮಾಡಬೇಕಂದ್ರೆ, ಹಾರ್ಟ್ ಫಾಸ್ಟ್ ಹೋಗಬೇಕು ಅಂತೇಳಿ ನಿಮ್ಮ ದೇಹಕ್ಕೆ ಅಷ್ಟೇ ಎಕ್ಸಸೈಸ್ ಕೊಡೋದು. ನೀವು ರಬ್ಬರ್ ತೆಗೀರಿ, ಆದರೆ ಒಂದು 10-15 ನಿಮಿಷದಷ್ಟು ವಾಕ್ ಮಾಡಿ. ಅಡಿಕೆ ತೋಟಕ್ಕೆ ಹೋಗಿ ಬಗ್ಗೆ ಅಡಿಕೆ ಎಕ್ಕಬೇಡಿ, ಉದ್ದಕ್ಕೆ ಹೋಗ್ತಾ ಇರಿ, ವಾಪಸ್ ಒಳಗೆ ಅಡಿಕೆ ಎಕ್ಕಿ, ಆಗ ವ್ಯಾಯಾಮ ಆಗ್ತದೆ. ಈ ಆಹಾರಕ್ಕೆ ಮತ್ತು ನಮ್ಮ ಮಧುಮೇಹಕ್ಕೆ ಖಂಡಿತವಾಗಿ ಬಹಳ ಕ್ಲೋಸ್ ರಿಲೇಷನ್ ಇದೆ. ಹೌದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ತಿನ್ನುವ ಆಹಾರದ ಬಗ್ಗೆ ಸ್ವಲ್ಪ ಜನರಿಗೆ, ಅಂದರೆ ಮಧುಮೇಹ ರೋಗಿಗಳು ಇಂತೆಂಥ ಆಹಾರವನ್ನು ತಿಂದರೆ ಒಳ್ಳೇದು, ನಿಮಗೆ ಇಂಥದ್ದು ತಿನ್ನದಿದ್ರೆ ಒಳ್ಳೇದು ಅಂತ ಹೇಳ್ತಕ್ಕಂಥದ್ದನ್ನು ಸ್ವಲ್ಪ, ಅಂದರೆ ನಾವು ಇಂಗ್ಲೀಷ್ನಲ್ಲಿ ಡಯಟ್ ಅಂತ ಅಂತೇವೆ. ಸೊ ಈ ರೀತಿಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಅನುಕೂಲ ಇತ್ತು. ಮಧುಮೇಹ ಬಂದವರಿಗೆ ಈಗ ನಾನು ವ್ಯಾಯಾಮ ಹೇಗೆ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಅಗತ್ಯ ಅಂತ ಹೇಳೋದು ಅಷ್ಟೇ ಅಗತ್ಯ ನಮ್ಮ ಆಹಾರದ ಬಗ್ಗೆ ಗಮನವಾಗಿ ಇಟ್ಟುಕೊಳ್ಳುವಂಥದ್ದು. ಆದರೆ ಈಗ ಕೆಲವರು ಬಂದ ಕೂಡ ಕೇಳ್ತಾರೆ, ಏನು ತಿನ್ನಬೇಕು, ಅದು ತಿನ್ಬೋದಾ, ಇದು ತಿನ್ಬೋದಾ, ಹಾಗೆ ಮಾಡ್ಬೋದಾ, ಹೀಗೆ ಮಾಡ್ಬೋದು ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ಸಿಂಪಲಾಗಿ ನಾನು ಹೇಳ್ತೇನೆ, ನೀವೀಗ ಡಯಟ್ ಚಾರ್ಟ್ಗಳನ್ನು ಹೋದರೆ ಉಂಟು, ಅದರಲ್ಲಿ ಒಂದು ಪೋರ್ಷನ್, ಒಂದು ಬೌಲ್ ಅಕ್ಕಿ ತಿನ್ನಿ, ಅನ್ನ ತಿನ್ನಿ, 2 ಚಪಾತಿ ತಿನ್ನಿ, ಅದು ಮಾಡಿ ಇದು ಮಾಡಿ.
ಎಲ್ಲ ಮಾಡಿ ಭಾರಿ ಒಳ್ಳೆಯದು. ಆದರೆ ನಮಗೆ ಡೈಲಿ ಲೈಫಲ್ಲಿ ಅದನ್ನು ಫಾಲೋ ಮಾಡಲಿಕ್ಕೆ ಭಾರಿ ಕಷ್ಟ. ಏನು ಮಾಡಬೇಕಂದ್ರೆ ಮಧುಮೇಹ ಬಂದವರು ಸಕ್ಕರೆಯನ್ನು ಕಂಪ್ಲೀಟ್ ಬಿಟ್ಬಿಡಿ. ನಿಮ್ಮ ಡಯಟಿಂದ, ನಿಮ್ಮ ಆಹಾರದಿಂದ ಸಿಹಿಯನ್ನು ತೆಗೆದುಹಾಕಿ, ಆಯಿತಾ? ಇದು ವೆರಿ ಸಿಂಪಲ್. ಮತ್ತು ಅದು ತಿನ್ಬೋದು, ಇದು ನೋಡಲಿಕ್ಕೆಲ್ಲ ಏನು ಸಿಹಿ ಉಂಟು ಇಲ್ಲ, ವರ್ಜ್ಯ. ಸಕ್ಕರೆ ಆಗಲಿ, ಇನ್ನು ಕೆಲವರು ಕೇಳ್ತಾರೆ ಬೆಲ್ಲ ತಿನ್ಬೋದಾ, ಬೆಲ್ಲ ತಿನ್ಬೋದು ಅಂತ ಹೇಳ್ತಾರೆ ಅಂತ ಹೇಳ್ಬೋದು. ಬೆಲ್ಲ ಸಹ ಆಗೋದಿಲ್ಲ. ಮತ್ತು ಇನ್ನೊಂದು ವಿಷಕಾರಕ ಅಂಶ ನಮ್ಮ ಪದಾರ್ಥದಲ್ಲಿ ಬರುವಂತ ಹೇಳಿದ್ರೆ ಮೈದಾ, ಪ್ರಾಸೆಸ್ಡ್ ವೀಟ್, ಅದು ಪ್ರಾಸೆಸ್ಡ್ ಗೋಧಿ, ಅದು ವರ್ಜ್ಯ. ಸೊ ಇದಿಷ್ಟು ನೀವು ಕಂಪ್ಲೀಟ್ ಬಿಟ್ಬಿಡಿ, ತೊಗೊಳ್ಬೇಡಿ. ಅದರ ನಂತರ ನೀವು ಎಷ್ಟು ಆಹಾರ ನಿಮಗೆ ಬೇಕಾಗ್ತದೆ ಅಷ್ಟನ್ನು ತೊಗೊಳ್ಬೋದು. ಇನ್ನು ಕೇಳ್ತಾರೆ ರೈಸ್ ತಿನ್ಬೋದಾ, ಚಪಾತಿ ತಿನ್ಬೋದಾ, ಜೋಳ ತಿನ್ಬೋದಾ? ಎಲ್ಲ ತಿನ್ಬೋದು. ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ ಇದೆ. ನೀವು ಅದೆಲ್ಲ ತಿಂದರೆ ಸಹ ನಮ್ಮ ದೇಹಕ್ಕೆ ಹೋಗ್ತದೆ, ಅದು ಸಕ್ಕರೆಯಾಗಿ ಕನ್ವರ್ಟ್ ಆಗ್ತದೆ. ಆದರೆ ಅದನ್ನು ಇಲ್ಲದೆ ನಮಗೆ ಬದುಕಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲ ಅಂತಲ್ಲ, ನಾನು ನಿಮಗೊಂದು ಉದಾಹರಣೆ ಹೇಳ್ತೇನೆ. ನಮ್ಮದು ಒಬ್ಬರು ರೋಗಿ ಇದ್ದಾರೆ. ಅವರು ಹಲವಾರು ವರ್ಷಗಳಿಂದ ಇನ್ಸುಲಿನ್ ತೊಗೊಳ್ತಾ ಇದ್ದಾರೆ. ಹಲವಾರು ಅಂದರೆ ಒಂದು 10-15 ವರ್ಷದಿಂದ ಇನ್ಸುಲಿನ್ ತೊಗೊಳ್ತಾ ಇದ್ದಾರೆ, ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದಾರೆ. ಏನು ಮಾಡಿದರೂ ಅವರು ಶುಗರ್ ಕಂಟ್ರೋಲ್ಗೆ ಬರ್ತಾಯಿಲ್ಲ. 200, 250, 300 ಹಾಕ್ತುಂಟು. ಅವರು ಇತ್ತೀಚೆಗೆ ಏನು ಮಾಡಿದ್ರು, ನಿಮಗೆ ಆಶ್ಚರ್ಯ ಆಗ್ಬೋದು. ಅವ್ರು ಏನು ಮಾಡಿದ್ರು ಅಂದರೆ ರೈಸ್ ಬಿಟ್ಬಿಟ್ರು, ಎಲ್ಲ ದವಸ ಧಾನ್ಯಗಳನ್ನು ಬಿಟ್ಟಿದ್ದಾರೆ, ತಿನ್ನೋದೇ ಇಲ್ಲ. ತರಕಾರಿ ಮತ್ತು ಕೆಲವು ಬೇಸಿಕ್ ಫಿಶ್ ಅಂಥದ್ದೆಲ್ಲ ತೊಗೊಳ್ತಾರೆ, ಮತ್ತು ತರಕಾರಿಗಳಿಲ್ಲ, ಫ್ರೂಟ್ಸ್ ಎಲ್ಲ ತೊಗೊಳ್ತಾರೆ. ಈಗ ಇನ್ಸುಲಿನ್ ಇಲ್ಲ, ಮಾತ್ರೆಯೂ ಇಲ್ಲ ಅವರಿಗೆ. ನಿಮಗೆ ಆಶ್ಚರ್ಯ ಆಗ್ಬೋದು. ನನಗೆ ಆಶ್ಚರ್ಯ ಆಯಿತು ಆ್ಯಕ್ಚುಲಾಗಿ. ಅಷ್ಟು ಅವ್ರು ಚೆಂದಾಗಿ ಕಂಟ್ರೋಲ್ ಮಾಡಿ ಅದನ್ನು ಮಾಡಿದ್ದಾರೆ. ಅದರ ಅರ್ಥ ಏನಂತ ಹೇಳಿದರೆ, ನಮಗೆ ಸಕ್ಕರೆ ಅಗತ್ಯ ದೇಹಕ್ಕೆ, ಆದರೆ ಅದನ್ನು ಕಡಿಮೆ ಮಾಡಿದಷ್ಟು ನಮಗೆ ಲಾಭ ಜಾಸ್ತಿ. ನೀವೀಗ ಸ್ವಲ್ಪ ನಮ್ಮ ಸಿಹಿ ತಿನ್ನಬಾರ್ದು ಹಾಗೆ ಹೀಗೆ ಅಂತ ಹೇಳಿ ನಮ್ಮ ಪ್ರೇಕ್ಷಕರ ಸಿಹಿಯನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೀರಿ. ಆದರೂ ಕೂಡ ನಿಮ್ಮಲ್ಲಿ ನನ್ನ ಒಂದು ಪ್ರಶ್ನೆ, ಈ ಬದಲಿ ಸಿಹಿ ಕೆಲವರು ಹೇಳ್ತಾರೆ ಇಂಥ ಬಿಸ್ಕುಟ್ ಅದು ಸಿಹಿ ಇದೆ ಆದರೆ ಹಾನಿ ಇಲ್ಲ, ಈ ರೀತಿ ಎಲ್ಲ ಹೇಳ್ತಾರೆ. ಈ ಬಗ್ಗೆ ಏನಾದರೂ ಸ್ವಲ್ಪ ಅದರ ಹಾನಿ ಇದ್ದರೆ ಅದನ್ನು ನೇರವಾಗಿ ಹೇಳಿ, ಅಂಥದ್ದು ಏನಾದರೂ ಇದ್ದರೆ ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ಹೇಳಿದರೆ ಸ್ವಲ್ಪ ಅನುಕೂಲ ಆಗ್ಬೋದು. ಓಕೆ. ನಮ್ಮ ಈ ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥದ್ದು, ನಾವು ಸಕ್ಕರೆ ಬಿಟ್ಟರೆ ನಾವು ಚಹಾ ಹೇಗೆ ಕುಡಿದು, ಕಾಫಿ ಹೇಗೆ ಕುಡಿದು ಅಂತ ಕೇಳ್ತಾರೆ. ಆದರೆ ಇತ್ತೀಚೆಗೆ ಅಂತಾರೆ ಹಲವಾರು ವರ್ಷಗಳಿಂದ ಇದಕ್ಕೊಂದು ಆಲ್ಟರ್ನೇಟಿವ್ ಆಗಿ ಸಿಹಿಯಾಗಿ ಒಂದು ಹುಡುಕಿ ಕೊಟ್ಟಿದ್ದಾರೆ ನಮ್ಮ ವಿಜ್ಞಾನದವರು. ಅದನ್ನು ಉಪಯೋಗ ಮಾಡ್ಬೋದು. ಶುಗರ್ ಫ್ರೀ ಅಂತ ಬರ್ತದೆ, ಅಂಥದ್ದು ಬೇರೆ ಬೇರೆ ಟೈಪ್ ಇದ್ದು ಬರ್ತದೆ. ಅದನ್ನು ಹಾಕಿ ನೀವು ಸಕ್ಕರೆಯ ಬದಲು ಅದನ್ನು ಹಾಕಿ ಉಪಯೋಗ ಮಾಡಿ ನಿಮಗೆ ಸಿಹಿಯನ್ನು ಉಪಯೋಗ ಮಾಡ್ಬೋದು. ಮತ್ತು ಕೆಲವು ಡೈಜೆಸ್ಟಿವ್ ಬಿಸ್ಕೆಟ್ಸ್ ಬರ್ತದೆ, ಅದರಲ್ಲಿ ಸಕ್ಕರೆ ಅಂಶಗಳು ಇರೋದಿಲ್ಲ. ಅಂಥದ್ದನ್ನು ನಾವು ಉಪಯೋಗ ಮಾಡಿ ಎಷ್ಟು ಬೇಕಾದ್ರೂ ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ನಮ್ಮ ಸ್ನ್ಯಾಕ್ಸ್ಗಳಿಗೆ ತೊಗೊಳ್ಬೋದು. ಊಟದ ಬದಲು ನಾವು ಕಾಫಿ ಕುಡಿಯುವಾಗ, ಟೀ ಕುಡಿಯುವಾಗ ಅಂಥದ್ದನ್ನು ಯೂಸ್ ಮಾಡ್ಬೋದು. ಆದರೆ ಸಾಮಾನ್ಯವಾಗಿ ಸಿಗುವಂಥ ಬಿಸ್ಕೆಟ್ಗಳಲ್ಲಿ ಎಲ್ಲದರಲ್ಲೂ ಸಕ್ಕರೆ ಅಂಶ ಇರ್ತದೆ. ನೀವು ಹೋಗಿ ಹುಡುಕಿ ತೆಗಿಬೇಕಾಗ್ತದೆ. ಡಾಕ್ಟ್ರೆ, ಇನ್ನೊಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಬಹುಶಃ ನಿಮ್ಮಲ್ಲಿ ಕೇಳಲಿಕ್ಕೆ ನಾನು ಬಿಟ್ಟು ಹೋದೆ ಅಂತ ಅನ್ನಿಸ್ತಾ ಇದೆ. ಮಧುಮೇಹಿಗಳು ಗಾಯ ಆಗದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಈ ಬಗ್ಗೆ ಸ್ವಲ್ಪ ವಿವರ ಕೊಟ್ಟರೆ ಒಳ್ಳೆಯದು. ನಾನು ನಿಮಗೆ ಆಗಲೇ ಹೇಳಿದಾಗೆ, ಈ ಶುಗರ್ ಬಂದ ಕೂಡ ಏನಾಗುತ್ತೆ ಅಂತ ಹೇಳಿದರೆ, ಲಾಂಗ್ ಟರ್ಮಲ್ಲಿ ಇವತ್ತು ನಾಳೆಗೆ ಅಲ್ಲ, 5 ವರ್ಷ 10 ವರ್ಷ ಬಿಟ್ಟ ಮೇಲೆ ಕೊಲೆಸ್ಟ್ರಾಲ್ ಡೆವಲಪ್ ಆಗ್ತದೆ, ನಮ್ಮ ಜಾಸ್ತಿ ಆಗ್ತಾ ಹೋಗ್ತದೆ. ಸಣ್ಣ ಸಣ್ಣ ರಕ್ತನಾಳಗಳು ಬ್ಲಾಕ್ ಆಗ್ತವೆ. ಸಣ್ಣ ಸಣ್ಣ ನಾಳಗಳು ಬ್ಲಾಕ್ ಆದ ಕೂಡಲೇ, ಎಸ್ಪೆಷಲಿ ಕಾಲಿನ ರಕ್ತನಾಳಗಳು ಬ್ಲಾಕ್ ಆದರೆ, ಕಾಲಿನ ಬೆರಳುಗಳಲ್ಲಿ ಇಲ್ಲಿ ಸಣ್ಣ ಗಾಯ ಆದರೂ ಅದು ವಾಸಿಯಾಗದೇ ಇರ್ಬೋದು. ಇದೇನಾಗುತ್ತೆ ಅಂದರೆ ಸ್ಪರ್ಶ ಜ್ಞಾನ ಕಡಿಮೆ ಆಗ್ತದೆ. ಶುಗರ್ ಇದ್ದವರಿಗೆ ಈ ಕೈದ್ದು ಕಾಲಿದ್ದು ಸ್ಪರ್ಶ ಜ್ಞಾನ ಕಡಿಮೆ ಆಗಿರ್ತದೆ. ಆಗೇನಾಗುತ್ತೆ, ಸಣ್ಣ ಗಾಯ ಆದಾಗ ಅದು ನಿಮಗೆ ಗಾಯ ಉಲ್ಬಣ ಆಗೋದು ಗೊತ್ತೇ ಆಗೋದಿಲ್ಲ. ಹಲವಾರು ಜನ ಬರ್ತಾರೆ, ಈಗಲೂ ಒಬ್ಬರು ಇದ್ದಾರೆ. ಅವರಿಗೆ ಈಗ ಇವತ್ತು ಬಂದವರನ್ನ ನಾನು ಉದಾಹರಣೆಗೆ ತಗೊಳ್ತೇನೆ. ಅವರಿಗೆ ಶುಗರ್ ಉಂಟು, ಅವರ ಇವತ್ತಿನ ಶುಗರ್ 430 ಬರುವಾಗ, HbA1c 11.4 ಏನೋ ಉಂಟು. ಅವರು ಯಾವ ಕಂಡೀಷನಲ್ಲಿ ಬಂದಿದ್ದಾರೆ ಅಂತ ಹೇಳಿದರೆ, ಅವರ ಎಡಗಾಲಿನ 3 ಬೆರಳು ಕಪ್ಪಾಗಿದೆ. ಯಾಕೆ ಅಂತ ಕೇಳಿದ್ವಿ ನಾವು. ಅದಕ್ಕೆ ಹೇಳಿದರು, ಶುಗರ್ ಇತ್ತು, ಸ್ವಲ್ಪ ಶುಗರ್ ಇತ್ತು, ನಾವು ಮೆಡಿಸಿನ್ ಮಾಡ್ತಾಯಿದ್ದೇವೆ. ಆದರೆ ಒಂದು ಸ್ವಲ್ಪ ದಿವಸದಿಂದ ಅವರಿಗೆ ಕಾಲಿಗೆ ಸಣ್ಣ ಮುಳ್ಳು ಚುಚ್ಚಿತು, ಮತ್ತು ಅದು ವಾಸಿ ಆಯಿತು, ಏನು ಇದು ಗೊತ್ತಾಗಲಿಲ್ಲ, ನೋವೇ ಇಲ್ಲ ಅವರಿಗೆ. ಆದರೆ ನೋವಿಲ್ಲ ಅಂತ ಹೇಳೋದು ಮಾತ್ರ ಅವರ ಪಾಸಿಟಿವ್ ಪಾಯಿಂಟ್. ಅದು ಸೆಪ್ಟಿಕ್ ಆಗಿ ಎಲ್ಲ ಕೊಳೆತು
ಸ್ಮೆಲ್ ಬರ್ತಾ ಉಂಟು. ಇವತ್ತು ನಾವು ಬಿಚ್ಚಿ ನೋಡಿದರೆ 2-3 ಬೆರಳು ಕಪ್ಪಾಗಿದೆ, ಅದನ್ನು ತೆಗಿಬೇಕು. ಇದಕ್ಕೆ ಗ್ಯಾಂಗ್ರೀನ್ ಅಂತ ಹೇಳ್ತೇವೆ ನಾವು. ಇದು ಯಾಕೆ ಬರ್ತದೆ ಅಂತ ಹೇಳಿದರೆ, ರಕ್ತನಾಳಗಳಲ್ಲಿ ರಕ್ತ ಸರಿ ಸಂಚಲನ ಇಲ್ಲದೆ ಗಾಯಗಳು ಒಣಗೋದಿಲ್ಲ. ಗಾಯ ಒಣಗದ ಕೂಡಲೇ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ, ಅಲ್ಲಿ ರೇಷೆ ಆಗ್ತದೆ, ಕೀವು ಆಗ್ತದೆ. ಅದು ಮೇಲೆ ಮೇಲೆ ಕೀವು ನಮ್ಮ ಮಾಂಸವನ್ನು ಕೊಳಿಸ್ಕೊಂಡು ಹೋಗ್ತದೆ. ಸೊ ಅದು ಕಂಪ್ಲೀಟ್ ಗಾಯ ಹೋಗ್ತದೆ. ಇದಕ್ಕೋಸ್ಕರ ನಾವು ಶುಗರ್ ಇದ್ದವರಿಗೆ ಏನು ಹೇಳ್ತೇವೆ ಅಂತ ಹೇಳಿದರೆ, ನೀವು ಯಾವಾಗಲೂ ಒಂದು 5 ವರ್ಷ 6 ವರ್ಷ ಆದಮೇಲೆ ನಿಮ್ಮ ಪಾದಗಳನ್ನು ನೀವೇ ಟೆಸ್ಟ್ ಮಾಡ್ಕೊಳ್ಳಿ. ದಿವಸ ರಾತ್ರಿ ಮಲ್ಕೊಳ್ಳೋ ಮೊದಲು ನಿಮ್ಮ ಪಾದ ಚೆಕ್ ಮಾಡಬೇಕು. ಕೆಲವರು ಮನೆಯಲ್ಲಿ ಅಕ್ಕ ತಮ್ಮ ತಂಗಿ ಇರ್ತಾರೆ, ಮಕ್ಕಳಿರ್ತಾರೆ, ಅವ್ರ ಹತ್ರ ಟೆಸ್ಟ್ ಮಾಡಲಿಕ್ಕೆ ಹೇಳ್ಬೋದು. ಯಾರಿಲ್ಲ ಅಂತ ಹೇಳಿದರೆ ಒಂದು ಕನ್ನಡಿ ಇಟ್ಕೊಳ್ಳಿ. ಹೀಗೆ ಪಾದಕ್ಕೆ ಕನ್ನಡಿ ಇಡುವಾಗ ನಿಮಗೆ ಆ ಕನ್ನಡಿ ನಿಮಗೆ ನಿಮ್ಮ ಪಾದದ ಬೆರಳಿನ ಆ ಸೈಡ್ ಕಾಣ್ತದೆ. ಸೊ ಅಲ್ಲಿ ನಿಮಗೆ ಗಾಯ ಉಂಟಾ? ಹೆಚ್ಚಿನವರು ನೋಡಿ ಪಾದದ ಒಳಭಾಗದಲ್ಲಿ ಗಾಯ ಆಗಿ ಬರುವಂಥದ್ದು, ಅವ್ರಿಗೆ ಕಾಣೋದಿಲ್ಲ. ಅದು ಸೆಪ್ಟಿಕ್ ಆಗಿ ಸ್ಮೆಲ್ ಹೊಡಿತಾ ಇದ್ರೂ ಗೊತ್ತಾಗಲ್ಲ. ಅಂಥವರು ಭಾರಿ ಜಾಗ್ರತೆ ಇರಬೇಕು. ಅದು ಡಯಾಬಿಟಿಸ್ ಇರುವವರಲ್ಲಿ ನಿಮಗೆ ಒಂದು ಬೆರಳಿಗೆ ಗಾಯ ಆದರೆ, ಒಂದು ಬೆರಳು ನಾವು ಕಟ್ ಮಾಡಬೇಕಾಗಿ ಬಂದರೆ, ಅಂಕಿಅಂಶಗಳ ಪ್ರಕಾರ ಅವರು ಮುಂದಿನ 2-3 ವರ್ಷಗಳಲ್ಲಿ 40% ರೋಗಿಗಳ ಕಾಲನ್ನು ಕಟ್ ಮಾಡಬೇಕಾಗಿ ಬರ್ತದೆ. ಇದರ ಬಗ್ಗೆ ನಾವು ತುಂಬ ಜಾಗ್ರತೆಯಾಗಿರಬೇಕು. ಸರಿ ಸರಿ. ಕೊನೆಯದಾಗಿ ಡಾಕ್ಟ್ರೇ, ಮಧುಮೇಹಿಗಳು ನೀವು ಈಗಾಗಲೇ ಹೇಳಿದ್ದೀರಿ, ಯಾವ ಕಾರಣಕ್ಕೂ ಕೂಡ ನಿರಾಶೆ ಆಗಬಾರ್ದು ಅಂತೇಳಿ. ಒಟ್ಟಿನಲ್ಲಿ ನಮ್ಮ ಶ್ರೋತೃಗಳಿಗೆ, ಈ ಒಂದು ಮಧುಮೇಹ ರೋಗಿಗಳಿಗೆ ಒಂದು ಚೈತನ್ಯದಾಯಿ ಸಂದೇಶ ನಿಮ್ಮಿಂದ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಇಷ್ಟೊತ್ತು ನಮ್ಮ ಈ ಒಂದು ಸಂದರ್ಶನವನ್ನು ಕೇಳಿರಿ. ಅಂತಿಮವಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸುತ್ತೆ ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ನಮಗೆ ಸಕ್ಕರೆ ಕಾಯಿಲೆ ಬಂತು ಅಥವಾ ಇನ್ಯಾವುದು ಬಂತು ಅಂತ ಹೇಳಿ ನಾವು ಆರಂಭದಲ್ಲಿ ಹೇಳಿದಕ್ಕೆ ಪ್ಯಾನಿಕ್ ಆಗಬೇಡಿ. ಎಲ್ಲದಕ್ಕೂ ಸರಿಯಾಗಿ ಔಷಧಿ ಕೊಟ್ಟು ಸರಿ ಮಾಡುವಂಥ ಒಂದು ಈಗಿನ ವೈದ್ಯಕೀಯ ಪದ್ಧತಿಯಲ್ಲಿ ಅವಕಾಶ ಇದೆ. ಎಷ್ಟೇ ಶುಗರ್ ಇರಲಿ, ಯಾವ ಕಂಡೀಷನ್ ಇರಲಿ, ಕಿಡ್ನಿ ಡ್ಯಾಮೇಜ್ ಆಗಿರಲಿ, ಹಾರ್ಟಿಗೆ ಪ್ರಾಬ್ಲಮ್ ಬಂದಿರಲಿ, ಮಿದುಳಿಗೆ ಪ್ರಾಬ್ಲಮ್ ಬಂದಿರಲಿ, ನರಗಳಿಗೆ ಪ್ರಾಬ್ಲಮ್ ಬಂದಿರಲಿ, ಹತಾಶ ಆಗಬೇಕಾಗಿಲ್ಲ. ಅದನ್ನು ಸರಿ ಮಾಡುವಂಥ ವ್ಯವಸ್ಥೆ ಈಗಿನ ವೈದ್ಯಕೀಯ ಪದ್ಧತಿಯಲ್ಲಿ ಇದೆ. ಖಂಡಿತ ನಾವು ಸರಿ ಮಾಡ್ಬೋದು. ಆದರೆ ನಾವು ಈ ಸಂದರ್ಭದಲ್ಲಿ ಏನು ನೆನಪಿಟ್ಟುಕೊಳ್ಬೇಕು ಅಂತ ಹೇಳಿದರೆ, ಕಾಲಕ್ಕೆ ನಾವು ಸರಿಯಾಗಿ ರಕ್ತವನ್ನು ಟೆಸ್ಟ್ ಮಾಡಿಸ್ತಾ ಇರಬೇಕು. ರಕ್ತದಲ್ಲಿ ಶುಗರ್ ಅಂಶ ಎಷ್ಟಿದೆ ಅಂತ ಹೇಳಬೇಕು. ಒಂದು 6 ತಿಂಗಳಿಗೊಮ್ಮೆ ನಿಮ್ಮ ಕಿಡ್ನಿಗಳನ್ನು, ನಿಮ್ಮ ಹಾರ್ಟನ್ನು, ನಿಮ್ಮ ಚರ್ಮವನ್ನು, ಕಣ್ಣುಗಳನ್ನು ಅದನ್ನು ಟೆಸ್ಟ್ ಮಾಡ್ತಾ ಇರಬೇಕು. ಕಣ್ಣಲ್ಲಿ ರೆಟಿನಾ, ನಮಗೆ ದೃಷ್ಟಿಯಲ್ಲ, ಕಣ್ಣಿನ ಒಳಗೆ ಒಂದು ನರ ಇರ್ತದೆ ರೆಟಿನಾ ಅಂತೇಳಿ, ಅದನ್ನು ನಾವು ಟೆಸ್ಟ್ ಮಾಡಿಸ್ತಾ ಇರಬೇಕು. 6 ತಿಂಗಳಿಗೊಮ್ಮೆ ಈ ಎಲ್ಲ ಪರೀಕ್ಷೆಗಳನ್ನು ಮಾಡಿಸ್ತಾ ಇರಬೇಕು. ನಮಗೆ ವೈದ್ಯರಿಗೆ ನಿಮ್ಮನ್ನು ನೋಡಿದ ಕೂಡಲೇ ನೀವು ಯಾವ ಕಂಡೀಷನಲ್ಲಿ ಇದ್ದೀರಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ರಕ್ತ ಪರೀಕ್ಷೆಗಳು ಮತ್ತು ನಾವು ಮಾಡುವ ಟೆಸ್ಟುಗಳೇ ಆಧಾರ. ಇದನ್ನು ನಾವು ಮಾಡಲಿಕ್ಕೆ ಹೇಳ್ತಾ ಇರ್ತೇವೆ. ಮಾಡಿಸ್ಕೊಳ್ಳಿಕ್ಕೆ ಸಂಕೋಚ ಪಡಬೇಡಿ. ಟೆಸ್ಟ್ಗಳನ್ನು ಮಾಡಿ ವೈದ್ಯರು ಹೇಳಿದಾಗೆ ಕೇಳಬೇಕು. ನಿಮಗೆ ಖಂಡಿತ ಈ ಡಯಾಬಿಟಿಸ್ ಅಂತ ಹೇಳುವಂಥದ್ದು ನಿಮ್ಮ ಜೀವನದ ಯಶಸ್ಸಿಗೆ ಅಡ್ಡಗಾಲಾಗಲಿಕ್ಕೆ ಸಾಧ್ಯ ಇಲ್ಲ. ಬಾಕಿ ಉಳಿದವರು ಯಾವ ಥರ ನೀವು ಜೀವನವನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದಾರೋ ಅದೇ ಥರ ನಿಮ್ಮ ಜೀವನವನ್ನು ನಡೆಸಬೇಕು. ಇದರಿಂದಾಗಿ ನೀವು ಏನು ತಲೆಬಿಸಿ ಮಾಡಬೇಕು ಅಂತಿಲ್ಲ. ಯಾವುದೇ ರೀತಿಯಲ್ಲಿ ಡಯಾಬಿಟಿಸ್ ನಿಮ್ಮ ಜೀವನವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಕೈಯಲ್ಲಿದೆ. ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಮಾಡಿಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿದೆ. ಇದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಜೀವನವನ್ನು ಯಶಸ್ವಿಯಾಗಿ ಸಾಗಿಸ್ಬೋದು. ಡಾಕ್ಟರ್ ಮುರಳೀಧರ್ ಅವರೇ, ಬಿಡುವಿಲ್ಲದಂಥ ಕೆಲಸ ಕಾರ್ಯಗಳ ನಡುವೆ ನಮ್ಮ ನೇಸರ ನ್ಯೂಸ್ ಚಾನಲ್ ಜೊತೆ ಒಂದಿಷ್ಟು ಆರೋಗ್ಯ ಸಂಪದ ಈ ವಿಚಾರದಲ್ಲಿ ಮಧುಮೇಹದ ಬಗ್ಗೆ ಮುಖ್ಯವಾಗಿ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಸಲಹೆಗಳನ್ನು ಕೊಟ್ಟಿದ್ದೀರಿ, ಅದರ ಗಂಭೀರತೆಯನ್ನು ತಿಳಿಸಿದ್ದೀರಿ. ತುಂಬ ಧನ್ಯವಾದಗಳು. ಧನ್ಯವಾದಗಳು.